ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಒಂದು ಆನ್ಲೈನ್ ತರಬೇತಿಗೆ ಎಲ್ಲ ಮಕ್ಕಳಿಗೂ ಒಂದು ಸಿದ್ಧತೆ ಪಡಿಸ್ತಾ ಇರುವಂತ ಎಲ್ಲ ನಮ್ಮ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಬೆಳಗಿನ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತಿನ ಯಾವ ಪಾಠ ಅಂದ್ರೆ ಬೀಜೋಕ್ತಿಗಳು. ಆಲ್ಮೋಸ್ಟ್ ಇವತ್ತ ಪಾಠ ಮುಗಿಲಿಕ್ ಬಂದಿದೆ. ಓಕೆ, ಮುಗಿಸ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಯಾವ್ದು ಹಾಗಾದ್ರೆ ಬೀಜೋಕ್ತಿಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಹೌದಾ, ಬೀಜೋಕ್ತಿಗಳು, ಬೀಜೋಕ್ತಿಗಳು. ಹೌದಾ, ಸೊ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಂತ ಹೇಳಿ ನಮಗ ಟಾಪಿಕ್ ಇದೆ. ಬಟ್ ಅಲ್ಲಿ ಏನಾಗ್ತಾ ಇದೆ, ನಿತ್ಯ ಸಮೀಕರಣಗಳನ್ನ ನಿಮ್ಗ ಈ ವರ್ಷದ ಸಿಲೆಬಸ್ ನಿಂದ ತೆಗೆದ್ಬಿಟ್ಟಿದ್ದಾರೆ. ಹೌದಾ, ಸೊ ಹಾಗಾಗಿ ಜಸ್ಟ್ ನಾವು ಬೀಜೋಕ್ತಿಗಳು ಅದರದೊಂದು ಲಾಸ್ಟ್ ಟಾಪಿಕ್ ನಲ್ಲಿ ಬಂದಿದೆ. ಓಕೆ, ಸೊ ನಾವು ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ನಾನು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಮೋಟಿವೇಶನಲ್ ಕೋರ್ಸ್, ಇವತ್ತಿನ ಒಂದು ಮೋಟಿವೇಶನಲ್ ಕೋರ್ಸ್ ಏನಂದ್ರೆ, ಹೌದಾ, ಸೊ ನನ್ಗೆ ಏನ್ ಅನಿಸ್ತೈತೆ ಅಂದ್ರೆ, ಈಗ ನಾವ್ ಯಾರ್ದೋ ಜೊತೆ ಮಾತಾಡ್ತಿರ್ತೇವಲ್ಲ, ಸೊ ಅವಾಗ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೇಕು. ಹೌದಾ, ಸೊ ನಾವೇನೋ ಹಾಶ್ ಆಗಿ ಅವ್ರ ಜೊತೆ ಮಾತಾಡಿದ್ವಿ ಅಂದ್ರ ಅವ್ರೇನ್ ಅವ್ರಿಗೆ ಒಂದು ವ್ಯಕ್ತಿಗೆ ನಾವ್ ಏನ್ ಅನ್ಕೋತೀವಿ ಹೇಳ್ರಿ, ನಮ್ಮ ವ್ಯಕ್ತಿತ್ವವನ್ನ ನಾವೇ ಅವ್ರಿಗೆ ಬಿಟ್ಕೊಟ್ಟಂಗ ಆಗ್ತದೆ. ಅಂದ್ರೆ ನಮ್ಮ ಮಾತಿನ ಮೇಲೆ ಅವ್ರಿಗೆ ಗೊತ್ತಾಗ್ತೈತಿ ಇವ್ರದ್ದು ವ್ಯಕ್ತಿತ್ವ ಅಥವಾ ಸಂಸ್ಕಾರ ಇದೇ ರೀತಿ ಇದೆ ಅಂತ ಹೇಳಿ. ಹೌದಾ, ಸೊ ಹಾಗಾಗಿ ನಾವು ಯಾರದೇ ಜೊತೆ ಮಾತಾಡ್ಬೇಕಾದ್ರೂ ಸ್ವಲ್ಪ ರೆಸ್ಪೆಕ್ಟ್ ಆಗಿ ವಿನಯದಿಂದ, ಎಸ್ಪೆಷಲಿ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ಸೊ ಕ್ಲಾಸ್ ನಲ್ಲಿ ಟೀಚರ್ಸ್ ಜೊತೆ ಇರ್ಬಹುದು, ಹೊರಗೆ ಏನಾದ್ರೂ ಈಗ ಏನಾಗ್ಬಿಡ್ತೈತೆ ಅಂದ್ರೆ ನಿಮ್ ಏಜ್ ಏನಾಗಿದೆ ನನ್ಗೆ ಎಲ್ಲ ಗೊತ್ತು ಅನ್ನೋ ರೀತಿ ಇರ್ತೈತಿ. ಹೌದಾ, ಸೊ ನಂಗೆ ಯಾರು ಹೇಳಿದ್ರು ಕೇಳೋ ಹಾಗಿಲ್ಲ. ಹೌದಾ, ಸೊ ನನಗೆ ಎಲ್ಲ ಗೊತ್ತಿರ್ತೈತಿ ಅನ್ನೋಂತ ಮೈಂಡ್ ಸೆಟ್ ಇರ್ತೈತಿ. ಹಾಗಾಗಿ ಎಲ್ಲರ ಜೊತೆ ರೆಸ್ಪೆಕ್ಟ್ಫುಲ್ ಆಗಿ ವಿನಯದಿಂದ ಮಾತಾಡ್ತಾ ಇರ್ರಿ ಅಂತ ಹೇಳಿ ಇವತ್ತಿನ ಒಂದು ಮೋಟಿವೇಶನಲ್ ಕೋರ್ಸ್. ಓಕೆ, ಸೊ ಅದರ ಜೊತೆಗೆ ನಾನು ಇವತ್ತು ಒಂದಿಷ್ಟು ನಿಮ್ಗೆ ಆಲ್ರೆಡಿ ನಮ್ಮ ಟೀಚರ್ಸ್ ನಿಮ್ಗೆ ಲಾಸ್ಟ್ ಇಲ್ಲ 6th 7th ಅವ್ರಿಗೆ ಕೊಟ್ಟಿರ್ಬೋದು. ಹೌದಾ, ಸೊ ಇವತ್ತು 8th ಕ್ಲಾಸ್ನವ್ರಿಗೆ ಅಂದ್ರೆ ಏನಂದ್ರ ಡಿಕ್ಟೇಷನ್ ವರ್ಡ್ಸ್ಗಳು. ಹೌದಾ, ಈಗ ನಿಮ್ಗ ಶಬ್ದ ಬರೀಲಿಕ್ ಕೊಡ್ತಾರ ಗೊತ್ತಾ, ಟೀಚರ್ಸ್ ಹೇಳ್ತಿರ್ತಾರು, ನೀವ್ ಅದನ್ನ ನೋಡುಲೇ ಬರಿಬೇಕು. ಹಾಗಾಗಿ ಎಷ್ಟು ಜನ ಕರೆಕ್ಟ್ ಬರೀತೀರಿ ಏನು ಅಂತ ಹೇಳಿ ಒಂದ್ಸಲ ನೋಡೋಣ. ಹೌದಾ, ಸೊ ನೀವ್ ಏನ್ ಮಾಡ್ಬೇಕಂದ್ರ ಒಂದು ಸಪರೇಟ್ ಪೇಜ್ ತಗೋರಿ. ಹೌದಾ, ಆ ಸಪರೇಟ್ ಪೇಜ್ ನಲ್ಲಿ ನಿಮ್ಮ ಶಾಲೆಯ ಹೆಸರು ಬರೀರಿ. ಓಕೆ, ಶಾಲೆಯ ಹೆಸರು, ಅದರ ಜೊತೆಗೆ ಕ್ಲಾಸ್ ಅಂತೂ ಬರೀತೀರಿ, ಶಾಲೆಯ ಹೆಸರು, ಆಮೇಲೆ ದಿನಾಂಕ. ಹೌದಾ, ಶಾಲೆ ಹೆಸರು, ದಿನಾಂಕ, ಆಮೇಲೆ ನಿಮ್ಮ ಹೆಸರನ್ನ ಬರಿಬೇಕು. ಒಂದು ಸಪರೇಟ್ ಪೇಜ್ ನಲ್ಲಿ ತಗೊಂಡು ನೀಟಾಗಿ ಬರಿಬೇಕು. ಅದ್ರ ಜೊತೆಗೆ ಅಲ್ಲಿ ನಮ್ಮ ಕೋಆರ್ಡಿನೇಟರ್ಸ್ ಇರ್ತಾರಲ್ಲ, ನಿಮ್ಮ ಒಂದಿಷ್ಟು ಫೋಟೋಸ್ ಗಳನ್ನ ತೆಗೆದು ನಮ್ಮ ಅಡ್ಮಿನ್ ಟೀಮ್ಗೆ ಅದನ್ನ ಸೆಂಡ್ ಮಾಡ್ತಿರ್ತಾರೆ. ಹಾಗಾಗಿ ನೀವು ನೀಟಾಗಿ ಬರಿಬೇಕು. ಹೌದಾ, ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ 1ರಿಂದ 5ರವರೆಗೆ, ಹೌದಾ, 1ರಿಂದ 5ರವರೆಗೆ ಕನ್ನಡ ಶಬ್ದಗಳನ್ನ ಹೇಳ್ತೀನಿ. ಆಮೇಲೆ 6ರಿಂದ 10ರವರೆಗೆ ಏನ್ ಮಾಡ್ತೀನಿ, ಇಂಗ್ಲಿಷ್ ಶಬ್ದಗಳನ್ನ ಹೇಳ್ತೀನಿ. ನಾ ಹೇಳ್ತೀನಿ, ನೀವಲ್ಲೇ ನಿಮ್ಮ ಪೇಜ್ ನಲ್ಲಿ ಬರಿಬೇಕು. ಹೌದಾ, ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತಲ್ಲ, ಫಸ್ಟ್ ಇಲ್ಲಿ ಈ ರೀತಿ ಬರಿತಿರ್ತೀವಿ. ಹೌದಾ, ಇದ್ರ ಅರ್ಥನ ಮತ್ ನಾನು ಇಲ್ಲಿ ಇಂಗ್ಲಿಷ್ ಒಳಗೆ ಹೇಳ್ತಿರ್ತೇನೆ. ಹೌದಾ, ಸೊ ನೀವೇನ್ ಮಾಡ್ಬೇಕು, ಬರಿಬೇಕು ನೀಟಾಗಿ. ಹೌದಾ, ಸೊ ಈಗ 1ನೇದ್ದು ಹೇಳ್ಬೋದಾ, ಬರೀತೀರಿ, ಶಾಲೆ ಹೆಸರು ಬರೀರಿ. ಫಸ್ಟ್ ಒಂದು ಸಪರೇಟ್ ಪೇಜ್ ನಲ್ಲಿ ನೀಟಾಗಿ ಅಕ್ಷರ ದುಂಡಾಗಿ ಬರಿಬೇಕು. ಹೌದಾ, ಶಾಲೆ ಹೆಸರು ಬರೀರಿ, ಅದಾದ್ಮೇಲೆ ದಿನಾಂಕ ಬರೀರಿ, ಅದಾದ್ಮೇಲೆ ನಿಮ್ಮ ಹೆಸರನ್ನ ಬರೀರಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ವರ್ಡ್ ಏನಂದ್ರ ಪದಗಳು. ಫಸ್ಟ್ ವರ್ಡು ಪದಗಳು. 1ನೇ ಶಬ್ದ ಏನಂದ್ರ ಪದಗಳು. ಹೌದಾ, ಪದಗಳು. ನೆಕ್ಸ್ಟ್ 2ನೇ ಶಬ್ದ, 1 ಸೆಕೆಂಡ್, 2ನೇ ಶಬ್ದ ಪದಗಳು ಆಯ್ತಾ. ನೆಕ್ಸ್ಟ್ ಸ್ಥಿರಾಂಕ. ಸ್ಥಿರಾಂಕ, ಸ್ಥಿರಾಂಕ 2ನೇ ಶಬ್ದ ಏನು ಹಾಗಾದ್ರೆ, ಸ್ಥಿರಾಂಕ. ನೆಕ್ಸ್ಟ್ 3ನೇ ಶಬ್ದ ಚರಾಕ್ಷರ. ಚರಾಕ್ಷರ, ಚರಾಕ್ಷರ, ಚರಾಕ್ಷರ. ಓಕೆ, 4ನೇ ಪದ. ಹೌದಾ, ಪದಗಳು ಆಯ್ತು, ಸ್ಥಿರಾಂಕ ಆಯ್ತು, ಚರಾಕ್ಷರ ಆಯ್ತು. 4ನೇ ಪದ
ಏಕಪದ 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 ಹೌದಾ. ನೆಕ್ಸ್ಟ್ ಐದನೇದ್ದು ಸಮೀಕರಣ. ಐದನೇದು ಏನಂದ್ರೆ ಸಮೀಕರಣ. ಹೌದಾ, ಸಮೀಕರಣ. ಓಕೆ, ಅರ್ಥ ಆಯ್ತಾ? ಸೊ ಇವಾಗ ಇಲ್ಲಿ 6ರಿಂದ 10ರವರೆಗೆ 6 to 10 ವರೆಗೂ ನೀವೇನ್ ಬರಿಬೇಕು? ಇವಾಗ ಇಂಗ್ಲಿಷ್ ವರ್ಡ್ಸ್ ಗಳನ್ನ ಹೇಳ್ತೇನೆ, ಇಂಗ್ಲಿಷ್ ಶಬ್ದಗಳನ್ನ ಹೇಳ್ತೇನೆ, ಅವ್ನ್ ಬರಿಬೇಕು. ಓಕೆ, ಸೊ ಇಂಗ್ಲಿಷ್ ಶಬ್ದಗಳನ್ನ ಇಲ್ಲಿ ಹೇಳ್ತೇನೆ. ಇಲ್ಲಿ ಕನ್ನಡ ಶಬ್ದಗಳು ಮುಗಿದು ಇಲ್ಲಿ ಇಂಗ್ಲಿಷ್ ಶಬ್ದಗಳನ್ನ ಹೇಳ್ತೇನೆ. ಹೌದಾ. ಸೊ 6ನೇದು ಏನಂದ್ರೆ ಟರ್ಮ್. ಟರ್ಮ್ 6ನೇದು ಟರ್ಮ್. ನೆಕ್ಸ್ಟ್ 7ನೇದು ಕಾನ್ಸ್ಟಂಟ್. ಓಕೆ, ಕಾನ್ಸ್ಟಂಟ್ ಕಾನ್ಸ್ಟಂಟ್. ಓಕೆ, 7ನೇದು. 8ನೇದು ಸಮ್. ಸಮ್ 8 ಸಮ್ ಅಂತ ಇದೆ. ಓಕೆ, ನೆಕ್ಸ್ಟ್ ಟೇಬಲ್. ಟೇಬಲ್ 8ನೇದಲ್ವಾ ಇದು? ಟೇಬಲ್. ಟರ್ಮ್ ಆಯ್ತು, ಕಾನ್ಸ್ಟಂಟ್ ಆಯ್ತು, ಟೇಬಲ್ ಆಯ್ತು. ಓಕೆ, ಹೈಟ್. ಹೈಟ್ ಸಮ್ ಅಂತೂ ಆಯ್ತಲ್ಲ. ಓಕೆ, ಸಮ್ 5 ಅಲ್ಲ 10. ಓಕೆ, ಸೊ 6th ಟರ್ಮ್, ಕಾನ್ಸ್ಟಂಟ್, ಸಮ್, ಟೇಬಲ್ ಅಂಡ್ ಹೈಟ್. ಓಕೆ, 10 ಶಬ್ದಗಳಾದ್ವಲ್ಲ. ಸೊ ನೀಟಾಗಿ ಸಪರೇಟ್ ಪೇಜ್ ನಲ್ಲಿ ಬರೀರಿ. ನಮ್ಮ ಕೋಆರ್ಡಿನೇಟರ್ಸ್ ಅದಾರಲ್ಲ, ಅವರು ಏನು ಅಡ್ಮಿನ್ ಟೀಮ್ಗೆ ಅದನ್ನ ಫೋಟೋಸ್ ಅಟ್ಲೀಸ್ಟ್ ಒಂದು 5ರಿಂದ 10 ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೋ ಅಡ್ಮಿನ್ ಟೀಮ್ಗೆ ಅದನ್ನ ಸೆಂಡ್ ಮಾಡ್ತಾರ. ಓಕೆ, ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಬೀಜೋಕ್ತಿಗಳ ಪಾಠದಲ್ಲಿ ಒಂದು ಲಾಸ್ಟ್ ಟಾಪಿಕ್ ನಮ್ಗೆ ಏನಿತ್ತು? ಎಕ್ಸಸೈಸ್ 8.4. ಓಕೆ, ಸೊ ಎಕ್ಸಸೈಸ್ 8.4 ನಲ್ಲಿ ನಾವ್ ಏನ್ ಮಾಡಿದ್ವಿ? ಲಾಸ್ಟ್ ಒಂದು ಸಿಂಪ್ಲಿಫೈ, ಸಂಕ್ಷೇಪಿಸಿ ಅದನ್ನ ನಾವು ಮಾಡ್ತಾ ಇದ್ವಿ. ಓಕೆ, ಅಲ್ಲ, ಒಂದ್ ಸೆಕೆಂಡ್. ಹೌದಲ್ಲ. ಸೊ ಇವಾಗ ಏನಂದ್ರ ಎಕ್ಸಸೈಸ್ ನಾವು ಎಲ್ಲಿಂದ್ರ ಲಾಸ್ಟ್ ಟಾಪಿಕ್ ಇದರಲ್ಲಿ ಎಕ್ಸಸೈಸ್ 8.4. ಓಕೆ, ಸೊ ಲಾಸ್ಟ್ ಎಕ್ಸಸೈಸ್ ಅಥವಾ ಇದನ್ನ ಒಂದ್ ಸೆಕೆಂಡ್, ಅಭ್ಯಾಸ. ಅಭ್ಯಾಸ ಹೌದಾ, 8.4 ಅನ್ನ ನಾವು ನೋಡ್ತಾ ಇದ್ವಿ. ಹೌದಾ. ಸೊ ಹಾಗಾದ್ರೆ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ? ಈಗ 1 by 1 ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ 1 by 1 ಏನಿದೆ? ದ್ವಿಪದೋಕ್ತಿಗಳನ್ನ ಗುಣಿಸಿ ಅಂತ ಇದೆ. ಸೊ ನಮ್ಗೆ ಏನಾಗಿದೆ? ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಯಾವ ರೀತಿ ಗುಣಾಕಾರ ಮಾಡ್ಬೇಕು. ಹೌದಾ. ಸೊ ಅಲ್ಲಿ ನಮ್ಗೊಂದಿಷ್ಟು ನಾನು ಎಕ್ಸಾಂಪಲ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗ್ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಡೈರೆಕ್ಟ್ ನಾವು ಇಲ್ಲಿ ಅಭ್ಯಾಸ 8.4ಕ್ಕೆ ಬರೋಣ. ಸೊ ಅದರಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಅಭ್ಯಾಸ ಅಲ್ಲಿ ಏನಾಗಿದೆ ನೋಡ್ರಿ, 2x. ಓಕೆ, ಸೊ 2x ಪ್ಲಸ್ 5, 2x ಪ್ಲಸ್ 5 ಇಂಟು 4x ಮೈನಸ್ 3 ಅಂತ ಇದೆ. ಓಕೆ, ಸೊ ನಾವ್ ಇದನ್ನ ಯಾವ ರೀತಿ ಗುಣಾಕಾರ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋಣ ಅಂತ. ಹೌದಾ. ಸೊ ನಾ ಯಾವ ರೀತಿ ಬರೀತೇನೆ ನೋಡಿಲ್ಲೇ, 2x ಅನ್ನ ಆಸ್ ಇಟ್ ಈಸ್ ಇಡ್ತೇನೆ. ಹೌದಾ. ಸೊ ಇವಾಗ ಏನ್ ಮಾಡ್ತೇನೆ, ಈ ಬ್ರಾಕೆಟ್ ನಲ್ಲಿ ಇರುವಂತ ಪದವನ್ನ ಇಲ್ಲಿ ಬರೀತೇನೆ. ಹೌದಾ. ಏನಾಯ್ತು? 4x ಮೈನಸ್ 3. ಓಕೆ, 2x ಆಯ್ತು, 4x ಮೈನಸ್ 3 ಆಯ್ತು. ಇಲ್ಲಿ ಇನ್ನೂ ಇದೆ ಪ್ಲಸ್ 5 ಬಿಟ್ಟಿದ್ವಿ. ಹೌದಾ. ಸೊ ಆ ಪ್ಲಸ್ 5 ಇಲ್ಲಿ ಬರೀತೀನಿ. ಹೌದಾ, ಪ್ಲಸ್ 5 ಇಲ್ಲಿ ಬರೀತೀವಿ. ಅದಾದ್ಮೇಲೆ 4x ಮೈನಸ್ 3 ಇಲ್ಲಿ ಬರೆಯೋಣಂತೆ. 4x ಮೈನಸ್ 3 ಈ ರೀತಿ ಬರ್ತೀವಿ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು? ಇದೇನಾಯ್ತು? ಇದು ಏಕಪದ ಆಯ್ತು, ಇದು ದ್ವಿಪದ ಆಯ್ತು. ಓಕೆ, ಸೊ ಈಗ ಏಕಪದ ಅಂದ್ರೆ ಒಂದ್ಸಲ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು, ಮತ್ತೊಂದ್ಸಲ ನಾವು ಇದಕ್ ಮಲ್ಟಿಪ್ಲೈ ಮಾಡ್ಬೇಕು. ಹೌದಾ. ಸೊ ಅದಾದ್ಮೇಲೆ ಇದಕ್ಕೊಮ್ಮೆ ಮಲ್ಟಿಪ್ಲೈ ಮಾಡ್ಬೇಕು, ಇದಕ್ಕೊಮ್ಮೆ ಮಲ್ಟಿಪ್ಲೈ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು.
ಹೌದಾ. ಈಗ ಏನ್ ಮಾಡ್ತೇವೆ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕಗಳನ್ನ ಸಂಖ್ಯೆಗಳನ್ನಷ್ಟೇ ನಾವು ಗುಣಾಕಾರ ಮಾಡ್ಬೇಕು. ಏನಾಯ್ತು, 2 × 4 = 8. ಹೌದಾ. ಎಕ್ಸ್ ಇಂಟು ಎಕ್ಸ್ ಏನಾಯ್ತು, x² ಆಯ್ತು. ಹೌದಾ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗತ್ತ, ಮೈನಸ್. ಇಲ್ಲೇ 2 × 3 ಎಷ್ಟಾಯ್ತು, 2 × 3 = 6 ಆಯ್ತು. ಪ್ಲಸ್ ಇವಾಗ ಇದು ಮುಗೀತು ಟರ್ಮ್. ಈಗ ಈ ಕಡೆಯಿಂದ ನಾವು 5 ರಿಂದ ಇದಕ್ಕೆ ಗುಣಾಕಾರ ಮಾಡ್ಬೇಕು. 5 × 4 ಎಷ್ಟಾಯ್ತು, 20 ಆಯ್ತು. ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಟ್ವಿ. ಓಕೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್. 5 × 3 = 15. ಕರೆಕ್ಟಾ. ಇವಾಗ ಏನ್ ಮಾಡ್ಬೇಕು, ಮತ್ತೆ 8x² ಆಯ್ತು, 8x² ಆಯ್ತು. ಮೈನಸ್ 6x ಪ್ಲಸ್ 20x ಅನ್ನೋದು ಸಜಾತಿಯ ಪದಗಳಾದವು. ಸಜಾತಿಯ ಪದಗಳಾದ್ರೆ ನಾವು ಕೂಡಿಸ್ಬೇಕು. ಬಟ್ ಇಲ್ಲಿ ಏನಾಗಿದೆ, ವಿಜಾತಿಯ ಚಿಹ್ನೆಗಳದವು. ಚಿಹ್ನೆಗಳು ಬೇರೆ ಬೇರೆ ಇದಾವ. ವಿಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ತೇವೆ ನಾವು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೇವೆ. ಹಾಗಾದ್ರೆ 20x ನಲ್ಲಿ 6x ಅನ್ನ ಮೈನಸ್ ಮಾಡ್ರಿ, ಎಷ್ಟಾಯ್ತು, 18x ಆಯ್ತು. ಇಲ್ಲೇ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಾಯ್ತು, +18 ಆಯ್ತು, -15. ಸೊ ಇವೆಲ್ಲ ಇವಾಗ ಏನಾದ್ವು, ಎಲ್ಲಾ ವಿಜಾತಿಯ ಪದಗಳಾದವು. ಒಂದು x² ಇದೆ, ಒಂದು x ಇದೆ, ಒಂದು ಬರೀ ಸ್ಥಿರಾಂಕವಾಗಿದೆ. ಸೊ ಇದನ್ನೆಲ್ಲ ನಾವು ಮತ್ತೆ ನಮ್ಗೆ ಕೂಡಿಸ್ಲಿಕ್ಕೂ ಬರುದಿಲ್ಲ, ಆಮೇಲೆ ಕಳಿಲಿಕ್ಕೂ ಬರುದಿಲ್ಲ. ಇದು ಇಷ್ಟೇ ಲೆಕ್ಕ ಮುಗೀತು. ಓಕೆ. ಸೊ ಈಗ ಏನಾಯ್ತು, ದ್ವಿಪದದಿಂದ ದ್ವಿಪದಕ್ಕೆ 2 ಪದಗಳಿಂದ 2 ಪದಗಳಿಗೆ ಯಾವ ರೀತಿ ಗುಣಾಕಾರ ಮಾಡ್ಬೇಕಂತ ಹೇಳಿ. ಹೌದಾ. ಸೊ ನಾ ಮತ್ತೊಂದ್ಸಲ ರಿಪೀಟ್ ಮಾಡ್ತೇನೆ ನೋಡ್ರಿ. ಇಲ್ಲಿ 2x ಇದೆ. ಹೌದಾ. ಸೊ 2x ಗೆ ಈ ಕಡೆ ಬ್ರಾಕೆಟ್ ಅನ್ನ ಆಸ್ ಇಟ್ ಈಸ್ ಇಡ್ಬೇಕು. 4x - 3 ಅನ್ನ. ಹೌದಾ. ಆಮೇಲೆ ಇಲ್ಲಿ +5 ಇದೆಯಲ್ಲ, +5 ಅನ್ನ ಇಲ್ಲಿ ಬರೆದು 4x - 3 ಅನ್ನ ಇಲ್ಲಿ ಇಡ್ಬೇಕು. ಈಗ 2x ದಿಂದ ಇದಕ್ಕೆ ಗುಣಾಕಾರ ಮಾಡ್ಬೇಕು, 5 ರಿಂದ ಇದಕ್ಕೆ ಗುಣಾಕಾರ ಮಾಡ್ಬೇಕು. ಹೌದಾ. ಸೊ 2 × 4 = 8 ಆಯ್ತು. x ಇಂಟು x ಏನಾಯ್ತು, x² ಆಯ್ತು. ಪ್ಲಸ್ ಇಂಟು ಮೈನಸ್ ಏನಾಯ್ತು, ಮೈನಸ್ ಆಯ್ತು. 2 × 3 = 6. ಇದು ಎಕ್ಸ್ ಗೆ ಎಕ್ಸ್ ಅಷ್ಟೇ ಇಟ್ವಿ. ನೆಕ್ಸ್ಟ್ ಇದು ಮುಗೀತು. ಇವಾಗ ಈ ಕಡೆ ಬರ್ಬೇಕು. 5 × 4 = 20 ಎಕ್ಸ್ ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 5 × 3 = 15 ಆಯ್ತು. ಓಕೆ. ಸೊ ಈಗ ಇವಾಗ ಏನ್ ಮಾಡ್ಬೇಕಂದ್ರೆ, ನೆಕ್ಸ್ಟ್ ನಾವು ಸಜಾತಿಯ ಪದಗಳದವು ಯಾವ್ದವು ಅವನ್ನ ಕೂಡಿಸ್ಬೇಕು ಅಥವಾ ಕಳಿಬೇಕು. ಅದು ಚಿಹ್ನೆಗಳನ್ನ ನೋಡ್ಕೊಂಡು. ಹೌದಾ. ಇಲ್ಲ 8x² ಇದೆ. ಕರೆಕ್ಟಾ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ, ಎಕ್ಸ್ ಮತ್ತೆ ಎಕ್ಸ್ ಅನ್ನೋದು ಸಜಾತಿಯ ಪದಗಳದವು, ಬಟ್ ವಿಜಾತಿಯ ಚಿಹ್ನೆಗಳದವು. ವಿಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ತೇವೆ ನಾವು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ತೇವಿ. ಹಾಗಾದ್ರೆ 20 ರಲ್ಲಿ 6 ಕಳೆದ್ರೆ ಎಷ್ಟು ಬಂತು, 18x ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಬಂತು, -15 ಅಂತ ಬಂತು. ಓಕೆ. ಸೊ ಇದು ನಮ್ಮ ಏನಂದ್ರೆ ದ್ವಿಪದದಿಂದ ದ್ವಿಪದಕ್ಕೆ ಗುಣಾಕಾರ ಮಾಡೋದು. ಫಸ್ಟ್ ಮೇನ್ ಒಳಗ 1ನೇ ಮೇನ್ ಒಳಗ 1ನೇ ಪ್ರಾಬ್ಲಮ್. ಅರ್ಥ ಆಯ್ತಾ ಇದು. ಇನ್ನು 3 ಪ್ರಾಬ್ಲಮ್ಸ್ ಅದಾವು, ಅವನ್ನ ನೀವೇ ಮಾಡ್ರಿ. ಓಕೆ. ಸೊ ಇದ್ರಲ್ಲಿ 2ನೇದ್ ನೋಡ್ರಿ, ಸೇಮ್ ಅದು ಕೂಡ ಹಂಗೆ ಇದೆ, ಗುಣಲಬ್ಧಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ. ನಾನು 1ರಲ್ಲಿ ಅಂದ್ರೆ ಒಂದೊಂದು ಮೇನ್ ಅಲ್ಲಿ ಒಂದು ಟೈಪ್ ಇರುವಂತ ಪ್ರಾಬ್ಲಮ್ ಅನ್ನ ಒಂದೊಂದೇ ತೋರಿಸ್ತಾ ಇದ್ದೀನಿ. ಓಕೆ. ಸೊ ಇವಾಗ ಏನಾಯ್ತು, ಸೆಕೆಂಡ್ ಮೇನ್ ನಲ್ಲಿ 2ನೇದು, ಸಾರಿ ಸೆಕೆಂಡ್ ಮೇನ್ ಅಲ್ಲಿ ಫಸ್ಟ್ನೇದು. ಓಕೆ. ಸೊ ಫಸ್ಟ್ನೇದು ಏನಿದೆ, ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಇವಾಗ ಏನ್ ಮಾಡಿದ್ವಲ್ಲ ಅದೇ ಸೇಮ್ ಪ್ರಾಬ್ಲಮ್ ಇಲ್ಲಿದೆ. ಹೌದಾ. ಸೊ ಫಸ್ಟ್ ಏನ್ ಮಾಡಿದ್ವಲ್ಲ, ದ್ವಿಪದೋಕ್ತಿಯನ್ನ ಗುಣಿಸಿ ಅಂತ, ಸೇಮ್ ಅದನ್ನೇ ಅವ್ರೇನ್ ಮಾಡಿದಾರು, ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಅದ್ರೊಳಗೆ ಫಸ್ಟ್ ಒನ್ ಇದೆ ನೋಡ್ರಿ, 5 - 2x. ಹೌದಾ. ಆಮೇಲೆ 3 + x. ಓಕೆ. ಸೇಮ್ ಫಸ್ಟ್ ಏನಿತ್ತಲ್ಲ ಅದೇ ಸೇಮ್ ಪ್ರಾಬ್ಲಮ್, ಬಟ್ ಸಂಖ್ಯೆಗಳು ಚೇಂಜ್ ಅದಾವಲ್ಲಿ. ಹೌದಾ. ನೋಡ್ರಿ, ಈಗ ಏನ್ ಮಾಡ್ತೇನೆ ನಾನು, 5ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಇವಾಗ ನೆಕ್ಸ್ಟ್ ಸ್ಟೆಪ್ ನೀವೇ ಹೇಳ್ಬೇಕು ನಂಗೆ. ಹೌದಾ. ಈಗ 3 + x ಅನ್ನ ಇಲ್ಲಿ ಇಡ್ಬೇಕು. 3 + x. ಓಕೆ. ನೆಕ್ಸ್ಟ್ -2x ಅನ್ನ ಇಲ್ಲಿ ಬರಿಬೇಕು. -2x. ಒಂದು ಬ್ರಾಕೆಟ್ ಅನ್ನ ತಗೊಂಡಾಗ ಆ -2x ಅನ್ನ ಇಲ್ಲಿ ಬರ್ದಿವಿ. ಓಕೆ. ಇಂಟು 3 + x ಅನ್ನ ಇಲ್ಲಿ ಬರಿಬೇಕು. 3 + x.
ಹೌದಾ? ಇವಾಗ ಏನ್ ಮಾಡ್ಬೇಕು, ಈ 5ರಿಂದ 3ಕ್ಕೆ ಒಂದ್ಸಲ ಗುಣಾಕಾರ ಮಾಡ್ಬೇಕು, ಎಕ್ಸ್ಗೆ ಒಂದ್ಸಲ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 5 ಮೂರ್ಲೆ 15 ಆಯ್ತು, ಪ್ಲಸ್ 5 ಇಂಟು ಎಕ್ಸ್ ಏನಾಯ್ತು, 5x ಆಯ್ತು. ಕರೆಕ್ಟ್? ಮೈನಸ್ ಇಂಟು ಪ್ಲಸ್ ಏನಾಯ್ತು, ಮೈನಸ್ ಆಯ್ತು. 2 ಮೂರ್ಲೆ ಎಷ್ಟಾಯ್ತು, 6x ಆಯ್ತು. ಮತ್ತೆ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಒಂದ್ಲೆ 2 ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆ, ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಸಜಾತಿಯ ಪದಗಳು ಅದಾವಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ 15 ಇದೆ, ಸ್ಥಿರಾಂಕ ಇದೆ, ಕಾನ್ಸ್ಟೆಂಟ್ ಇದೆ. ಇಲ್ಲಿ ಎಲ್ಲಾದ್ರೂ ಇದೆ ನೋಡ್ರಿ ಕಾನ್ಸ್ಟೆಂಟ್ ಟರ್ಮ್ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಇಡ್ಬೇಕು. ಹೌದಾ? ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆ, ಇದ್ರದ್ದು ಇನ್ನೊಂದು ಸಜಾತಿಯ ಪದಗಳು ಅದಾವೇನು, ಇಲ್ಲೇ ಅದಾವ. 5x ಮತ್ತ 6x ಅದಾವು, ಬಟ್ ಬೇರೆ ಬೇರೆ ಚಿಹ್ನೆಗಳದಾವ್. ಸೊ ಬೇರೆ ಬೇರೆ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ತೇವಿ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 6ರಲ್ಲಿ 5ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಯ್ತು, ಎಕ್ಸ್ ಆಯ್ತು. ಬರೀ 1x ಆಯ್ತು. ಸೊ 1ಅನ್ನ ಬರೆಯುವಂತ ನೆಸೆಸಿಟಿ ಇಲ್ಲ. ಹೌದಾ? ಹಾಗಾಗಿ 6ರಲ್ಲಿ 5ಅನ್ನ ತೆಗ್ದಾಗ 1x ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಾಯ್ತು, ನಂಗೆ ಮೈನಸ್ ಆಯ್ತು. ನೆಕ್ಸ್ಟ್ ಇಲ್ಲಿ 2x² ಇದೆ. ಈ ಲೈನ್ ಅಲ್ಲಿ ನಮಗ್ ಮತ್ತೆ ಯಾವ್ದಾದ್ರು 2x² ಸಿಗತ್ತೆ ನೋಡ್ರಿ, ಇಲ್ಲ. ಹಾಗಾಗಿ ಮೈನಸ್ 2x² ಅನ್ನ ಆಸ್ ಇಟ್ ಈಸ್ ಇಟ್ವಿ. ಓಕೆ, ಇದು ಆನ್ಸರ್. ಸೊ ಫಸ್ಟ್ ಮೇನು ಸೆಕೆಂಡ್ ಮೇನಿಗೆ ಏನು ಡಿಫ್ರೆನ್ಸ್ ಇಲ್ಲ. ಅಲ್ಲಿರುವಂತ ಪ್ರಾಬ್ಲಮ್ಸ್ ಗಳು ಇಲ್ಲೇ ಇದಾವು, ಬಟ್ ಸಂಖ್ಯೆಗಳಷ್ಟೇ ಚೇಂಜ್ ಇದೆ. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಇವಾಗ ಇದರಲ್ಲಿ ಲಾಸ್ಟ್ ಟಾಪಿಕ್ ಇದೊಂದು ಹೇಳಿದ್ರ ಈ ಬೀಜೋಕ್ತಿಗಳು ಅನ್ನುವಂತ ಒಂದು ದೊಡ್ಡ ಟಾಪಿಕ್ ನಮ್ಗೆ ಮುಗಿತೈತೆ. ಆಲ್ಮೋಸ್ಟ್ ಒಂದ್ 2-3 ವಾರ ಆಗಿರ್ಬೋದಲ್ಲ ನಾವ್ ಇದನ್ನ ಸಾಲ್ವ್ ಮಾಡ್ಲಿಕ್ಕತ್ತ. ಓಕೆ, ಸೊ ಲಾಸ್ಟ್ ಇದರಲ್ಲಿ ಥರ್ಡ್ ಒನ್ ಏನಿದೆ, ಥರ್ಡ್ ಮೇನ್ ನಲ್ಲಿ ಫಸ್ಟ್ ಒನ್ ಸಂಕ್ಷೇಪಿಸಿ ಅಂತ ಇದೆ ನೋಡಿ. ಸಂಕ್ಷೇಪಿಸಿ, ಸಿಂಪ್ಲಿಫೈ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, x² ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 5 ಪ್ಲಸ್ 25. ಹೌದಾ? x² ಮೈನಸ್ 5 ಎಕ್ಸ್ ಪ್ಲಸ್ 5 ಪ್ಲಸ್ 25 ಅಂತ ಇದೆ. ಸೊ ಈ 25ಅನ್ನ ಬಿಟ್ಬಿಡ್ರಿ. ಈಗ ಇದನ್ನ ನೋಡಿದ್ರೆ ಏನಾಗ್ತಿತ್ತು ನಿಮ್ಗೆ, ಇವಾಗಾದ್ರೂ ನೀವು ಫಸ್ಟ್ 1ನೇದ್ದು ಮತ್ತು 2ನೇ ಮೇನಲ್ಲಿ ಕಲ್ತಿರಿ. ಹೌದಾ? ಸೊ ಅಲ್ಲಿ ಏನ್ ಕಲ್ತಿದ್ರಿ, ದ್ವಿಪದದಿಂದ ದ್ವಿಪದಕ್ಕೆ ಗುಣಾಕಾರವನ್ನ ಕಲ್ತಿದ್ರಿ. ಹೌದಾ? ಸೊ ಹಾಗಾದ್ರೆ ನಾನು ಏನ್ ಮಾಡ್ತೇನೆ, ಫಸ್ಟ್ x² ಅನ್ನ ಇಲ್ಲಿ ಬರ್ಕೋತೀನಿ. ಹೌದಾ? ಈಗ x² ಬರದ್ಮೇಲೆ ಏನ್ ಬರಿಬೇಕು, ನಾನಿಲ್ಲಿ ಎಕ್ಸ್ ಪ್ಲಸ್ 5ಅನ್ನ ಇಲ್ಲಿ ಬರಿಬೇಕು. ಈ ಹೋಲ್ ಬ್ರಾಕೆಟ್ ಅನ್ನ ನಾನು ಇಲ್ಲಿ ಬರೀತೇನೆ ನೋಡ್ರಿ, ಎಕ್ಸ್ ಪ್ಲಸ್ 5. ಹೌದಾ? ಎಕ್ಸ್ ಪ್ಲಸ್ 5ಅನ್ನ ಇಲ್ಲಿ ಬರ್ದಿವಿ. ಈಗ ನೆಕ್ಸ್ಟ್ ಇಲ್ಲಿ ಏನ್ ಉಳಿದಿದೆ, ಇಲ್ಲಿ ಮೈನಸ್ 5 ಇದೆ. ಸೊ ಆ ಮೈನಸ್ 5ಅನ್ನ ನಾನು ಇಲ್ಲಿ ಬರೀತೇನೆ ನೋಡ್ರಿ, ಮೈನಸ್ 5 ಎಕ್ಸ್ ಪ್ಲಸ್ 5ಅನ್ನ ಇಲ್ಲಿ ಬರೀತೀನಿ. ಹೌದಾ? ಈ ರೀತಿ ಬ್ರಾಕೆಟ್ ಬರೆಯೋದು ನಿಮ್ಗ ಗೊತ್ತಾಗ್ಬೇಕು. ಹೌದಾ? ಒಮ್ಮೊಮ್ಮೆ ನೀವು ಒಂದಷ್ಟು ಸ್ಟೂಡೆಂಟ್ಸ್ ಗಳು ಹೆಂಗ್ ಮಾಡ್ತಾರೆ ಹೇಳ್ರಿ, ಇದೊಂದು ಬ್ರಾಕೆಟ್ ಬರೋದು ಬಿಟ್ಬಿಡ್ತೀರಿ, ಇದನ್ನ ಬರಿಬೇಕನ್ನೋದು ನೆನಪಾಗಂಗಿಲ್ಲ. ಹಾಗಾಗಿ ನೀವು ಇದೇ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಒಂದು 5ರಿಂದ 10 ಪ್ರಾಬ್ಲಮ್ಸ್ ಗಳನ್ನ ಬಿಡಿಸಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಯ್ತು, 25ಅನ್ನ ಆಸ್ ಇಟ್ ಈಸ್ ಬರದೆ. ಹೌದಾ? ಯಾಕಂದ್ರೆ ಇದ್ರ ಜೊತೆಗಿಲ್ಲ, ನಡು ಪ್ಲಸ್ ಅಂದ ಸಪ್ರೇಟ್ ಆಗಿದೆ. ಹೌದಾ? ಇವಾಗ ಏನ್ ಮಾಡ್ಬೇಕು ಮತ್ತೆ, ಹಾಗಾದ್ರೆ x² ದಿಂದ ಎಕ್ಸ್ ಪ್ಲಸ್ 5ಕ್ಕೆ ನಾವು ಗುಣಾಕಾರ ಮಾಡ್ಬೇಕು. ಒಂದ್ಸಲ ಎಕ್ಸ್ ಜೊತೆಗೆ, ಒಂದ್ಸಲ 5 ಜೊತೆಗೆ. x² ಮತ್ತೆ ಎಕ್ಸ್ ಏನಾಗತ್ ನನ್ಗೆ, x³ ಆಗತ್ತ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಪ್ಲಸ್, ಮತ್ತೆ ಚಿಹ್ನೆಗಳ ಗುಣಾಕಾರವನ್ನ ಮರಿಬಾರ್ದು. ಎಕ್ಸ್ ಪ್ಲಸ್ ಎಕ್ಸ್ ಏನಾಯ್ತು, ಎಕ್ಸ್. ಹೌದಾ? 5x² ಆಯ್ತು. ಓಕೆ, ಮೈನಸ್ ಇಂಟು ಪ್ಲಸ್ ಮೈನಸ್ 5x ಮೈನಸ್ ಇಂಟು ಪ್ಲಸ್ ಮೈನಸ್ 5 5 25. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ 5 5 25 ಪ್ಲಸ್ 25 ಪ್ಲಸ್ 25 ಅಂತ ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ, ಇಲ್ಲಿ x³ ಇದೆ. ಇಲ್ಲಿ ಎಲ್ಲಾದ್ರೂ x³ ಕಾಣಿಸ್ತಿದೆ ನಮ್ಗೆ, ಇಲ್ಲ. ಹಾಗಾಗಿ x³ ಅನ್ನ ಆಸ್ ಇಟ್ ಈಸ್ ಇಟ್ವಿ. ಓಕೆ, ನೆಕ್ಸ್ಟ್
ಪ್ಲಸ್ 5x² ಇದೆ. ಹೌದಾ? x² ಮತ್ತೆಲ್ಲಾದ್ರೂ ಕಾಣಿಸ್ತಿತ್ತೇನೋ? ಸಜಾತಿಯ ಪದಗಳು ಅದಕ್ಕೆ ಹೊಂದ್ಕೊಂಡಿರುವಂತಹ ಸಜಾತಿಯ ಪದಗಳು ಕಾಣಿಸ್ತಿತ್ತೆ ನಮ್ಗೆ? ಇಲ್ಲ. ಅದನ್ನೇ 5x² ಅನ್ನ ಆಸ್ ಇಟ್ ಈಸ್ ಇಟ್ವಿ. ಈಗ ನೆಕ್ಸ್ಟ್ -5x ಇದೆ. ಹೌದಾ? -5x ಅನ್ನ ಆಸ್ ಇಟ್ ಈಸ್ ಇಟ್ವಿ. ಇಲ್ಲಿ ಮತ್ ಯಾವುದೇ ಎಕ್ಸ್ ಇಲ್ಲ ನಮ್ಗೆ. ಹೌದಾ? ಹಾಗಾಗಿ ಏನಾಯ್ತು? ಮೈನಸ್ ಇಂಟು ಇಲ್ಲಿ ಏನಾಯ್ತು? -25 + 25 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಸೇಮ್ ನಂಬರ್ಸ್ ಬೇರೆ ಬೇರೆ ಚಿಹ್ನೆಗಳಿದ್ವು ಅಂದ್ರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಕೈತಂದ್ರೆ ಆನ್ಸರ್ 0 ಇರ್ತೈತಿ. 0 ಅನ್ನ ಬರೆಯುವಂತ ನೆಸೆಸಿಟಿ ಇಲ್ಲ. ಜಸ್ಟ್ ನಾವ್ ಈ ರೀತಿ ಇದೊಂದು ಮ್ಯಾಥ್ಸ್ ನಲ್ಲಿ ನಾವು ಈ ರೀತಿ ಸಿಂಬಾಲ್ಸ್ ಗಳನ್ನ ಬಳಸ್ತಾ ಇರ್ತೀವಿ. ಮೈನಸ್ ಪ್ಲಸ್ -25 + 25 ಏನಾಗ್ಬಿಡ್ತು? ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಯ್ತು ಅಂದ್ರೆ ಅರ್ಥ ಎಲ್ಲೂ ಹೋಗ್ಲಿಲ್ಲ. ಅದ್ರ ಆನ್ಸರ್ ಏನಾಯ್ತು? 0 ಆಯ್ತು. ಓಕೆ, ಹಾಗಾದ್ರೆ ಆನ್ಸರ್ ಏನ್ ಬಂತು ನಮ್ಗೆ? x³ + 5x² -5x ಅಂತ ಬಂತು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸಿ ಇದೆ, ನೀವೇ ಮಾಡ್ರಿ. ಆಮೇಲೆ ಥರ್ಡ್ ಒನ್ ಈಸಿ ಇದೆ. ಸ್ವಲ್ಪ ಫೋರ್ತ್ ಒನ್ ಈಸಿ ಇದೆ, ಸ್ವಲ್ಪ ಇಷ್ಟುದ್ದ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಅದೊಂದು ಸಾಲ್ವ್ ಮಾಡಿದ್ರೆ ಈ ಒಂದು ಎಕ್ಸರ್ಸೈಸ್ ಜೊತೆಗೆ ಈ ಒಂದು ಟಾಪಿಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗ್ತೈತಿ. ಓಕೆ, ಥರ್ಡ್ ಮೇಡ್ ನಲ್ಲಿ ಫಸ್ಟ್ ಒನ್ ಸಾಲ್ವ್ ಮಾಡಿದ್ನ ನಾನು. ಆಮೇಲೆ ಸೆಕೆಂಡ್ ಥರ್ಡ್ ನೀವೇ ಮಾಡ್ರಿ. ಫೋರ್ತ್ ಒನ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ ನೋಡ್ರಿ. ಫೋರ್ತ್ ಒನ್ ಹೌದಾ? ಸ್ವಲ್ಪ ಈಸಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದು ನಿಮ್ಗೆ a + b * c - d. ಓಕೆ, a + d * c - d ಪ್ಲಸ್ a - b * c + d. c + d ಪ್ಲಸ್ 2 * ac plus bd. ac plus bd ಅಂತ ಇದೆ. ಹೌದಾ? ಸೊ ಇವಾಗ ಏನ್ ಮಾಡೋಣ? 1 by 1 ಸಾಲ್ವ್ ಮಾಡೋಣ. ಇವಾಗ ಏನ್ ಮಾಡ್ಬೇಕು? ಹಾಗಾದ್ರೆ ಫಸ್ಟ್ ಒಂದನ್ನಷ್ಟೇ ಕನ್ಸಿಡರ್ ಮಾಡ್ರಿ. ಸೊ ನಾ ಈಗ ಲೈನ್ ಹೇಳದಿದ್ದನ್ನ ಅಷ್ಟೇ ಸಾಲ್ವ್ ಮಾಡ್ತೇನೆ. ಈ ರೀತಿ ಇದ್ವು ಅಂದ್ರ ದ್ವಿಪದದಿಂದ ದ್ವಿಪದಕ್ಕೆ ಬಹಳ ಈಸಿ ಇದೆ. ಬಟ್ ಅದು ಇಷ್ಟು ದೊಡ್ಡ ಕ್ವಶನ್ ಇರೋದ್ರಿಂದ ನಿಮಗ್ ಟೆನ್ಷನ್ ಆಗ್ಬಿಡ್ತೈತಿ. ಹೌದಾ? ಸೊ ಈಗ ಏನ್ ಮಾಡ್ತೇನಿ? ಎ ಅನ್ನ ಆಸ್ ಇಟ್ ಇಸ್ ಬರೆದು ಈ ಬ್ರಾಕೆಟ್ ಅನ್ನ ಇಲ್ಲಿ ಬರೀತೇನೆ. ಹೌದಾ? ಸಿ - ಡಿ. ಹೌದಾ? ಸಿ - ಡಿ. ನೆಕ್ಸ್ಟ್ ಇಲ್ಲಿ ಏನಿದೆ? ಪ್ಲಸ್ ಬಿ ಇದೆ. ಹೌದಾ? ಸೊ ಪ್ಲಸ್ ಬಿ ಅನ್ನ ಇಲ್ಲಿ ಬರೋದು ಅಗೇನ್ ಮತ್ ನಾನು ಏನ್ ಮಾಡ್ತೇನೆ? ಈ ಸಿ - ಡಿ ಅನ್ನ ಇಲ್ಲಿ ಬರೀತೇನೆ ನೋಡ್ರಿ. ಸಿ - ಡಿ. ಓಕೆ, ಸೊ ಪ್ಲಸ್ ಅನ್ನ ಆಸ್ ಇಟ್ ಇಸ್ ಇಲ್ಲಿ ಬರೆದು ಎ ಅನ್ನ ಇಲ್ಲಿ ಬರೀತೇನೆ. ಮತ್ತೀಗ ಇದು ಮುಗೀತು. ಹೌದಾ? ಸೊ ಇವಾಗ ಇದಕ್ ಬರೋದು. ಹೌದಾ? ಇಲ್ಲಿ ಎ ಬರೋದು, ಇಲ್ಲಿ ಏನ್ ಮಾಡ್ತೇನೆ ನಾನು? ಸಿ + ಡಿ ಅನ್ನ ಇಲ್ಲಿ ಬರೀತೀನಿ. ಸಿ + ಡಿ. ನೆಕ್ಸ್ಟ್ -b ಮತ್ತೆ ಸಿ + ಡಿ ಈ ಬ್ರಾಕೆಟ್ ಅನ್ನ ಇಲ್ಲಿ ಬರಿಬೇಕು. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ? 2ac + bd ಅಂದ್ರೆ ಇಲ್ಲಿ ನಮ್ಗೆ ಯಾವುದೇ ದ್ವಿಪದ ಇಲ್ಲ. ಜಸ್ಟ್ ಈ 2ರಿಂದ ಇಲ್ಲಿ ಏನ್ ಮಾಡ್ಬೇಕು? ಗುಣಾಕಾರ ಮಾಡಿ ನಾನು ಇಡ್ತೇನೆ ನೋಡ್ರಿ. ಇಲ್ಲಿ ಏನಾಯ್ತು? ಪ್ಲಸ್ 2 * ac 2 * ac ಮಾಡಿದ್ರೆ ಏನಾಯ್ತು? 2ac. ಹೌದಾ? ಪ್ಲಸ್ 2 * bd ಏನಾಯ್ತು? 2bd. ಬಿಡಿ ಅಲ್ಲ, ಬಿಡಿ. ಹೌದಾ? ಬಿಡಿ ಅಲ್ಲ, ಕ್ಲಾಸ್ ಬಿಡಿ ಅಲ್ಲ. ಹೌದಾ? ಸೊ ಏನಾಯ್ತು? ಇದು 2bd ಅಂತ ಆಯ್ತು. ಓಕೆ, ಇವಾಗ ಏನ್ ಮಾಡ್ಬೇಕು? ಈ ಎ ದಿಂದ ಇಲ್ಲೆಲ್ಲ ಗುಣಾಕಾರ ಮಾಡ್ಬೇಕು. a * c ಏನಾಯ್ತು? ac. ಹೌದಾ? ಇಲ್ಲಿ ಪ್ಲಸ್ ಇಂಟು ಮೈನಸ್ a * d ಏನಾಯ್ತು? ad. ನೆಕ್ಸ್ಟ್ ಇದು ಮುಗೀತು. ಇವಾಗ ಮತ್ತೀಗ ಬಿಗ್ ಬರೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ bc ಪ್ಲಸ್ ಇಂಟು ಮೈನಸ್ bd ಪ್ಲಸ್ ಇಂಟು ಪ್ಲಸ್ ac ಪ್ಲಸ್ ಇಂಟು ಪ್ಲಸ್ ad. ಮತ್ತೆ ಇಲ್ಲೇ ಮೈನಸ್ ಇಂಟು ಪ್ಲಸ್ ಏನಾಯ್ತು? -bc ಮೈನಸ್ ಇಂಟು ಪ್ಲಸ್ bd ಅಂತ ಆಯ್ತು. ಓಕೆ, ಇವಾಗ ಏನಾಯ್ತು ನೋಡ್ರಿ? ಈಗ ಇದು 2ac ಮತ್ತೆ 2bd ಅನ್ನ ಆಸ್ ಇಟ್ ಇಸ್ ಬರೀರಿ. ಹೌದಾ?
ಇಷ್ಟಂತೂ ಕಂಪ್ಲೀಟ್ ಆಯ್ತು. ಈಗ ಏನೇನಿದಾವು, ಸಜಾತಿಯ ಪದಗಳಿದ್ರ ಕೂಡಿಸ್ಬೇಕು, ವಿಜಾತಿಯ ಪದಗಳಿದ್ರ ಮೈನಸ್ ಮಾಡ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎ ಸಿ ಇದೆ ಹೌದಾ, ಇಲ್ಲಿ ಎ ಸಿ, ಇಲ್ಲೊಂದು ಎ ಸಿ ಇದೆ. ಎಷ್ಟು ಎ ಸಿ ಆದ್ವು ಅವು? 2 ಎ ಸಿ ಆದ್ವು. ಓಕೆ, ಸೊ 2 ಎ ಸಿ ಮತ್ತೆ ಇಲ್ಲೊಂದು 2 ಎ ಸಿ ಎಷ್ಟಾಯ್ತು? 1 2 2 4 ಎ ಸಿ ಆದ್ವು. ಏರ್ ಕಂಡೀಷನ್ ಅಲ್ಲ ಮತ್ತೆ ಹೌದಾ, ಎ ಸಿ 4 ಎ ಸಿಗಳು ಅದಾವು ಅಂತಲ್ಲ. ಮ್ಯಾಥ್ಸ್ ನಲ್ಲಿ ಎ ಸಿ ಅಂದ್ರೆ ಏರ್ ಕಂಡೀಷನ್ಸ್ ಅಲ್ಲ, ಇವು ಏನಂದ್ರ ಜಸ್ಟ್ ವರ್ಡ್ ಹೌದಾ, ಅಲ್ಫಾಬೆಟಿಕ್ ವರ್ಡ್ಸ್ ಗಳು ಹೌದಾ. 4 ಎ ಸಿ ಅಂತ ಆಯ್ತು. ಇವಾಗ ನೋಡ್ರಿ, ಮೈನಸ್ ಎ ಡಿ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ನಾ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲೇ. ಮೈನಸ್ ಎ ಡಿ, ಇಲ್ಲೊಂದು ಪ್ಲಸ್ ಎ ಡಿ ಇದೆ. ಸೇಮ್ ಪದಗಳು, ಸೇಮ್ ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಇದ್ರ ನಾ ಏನಾಗ್ತೈತೆ ಅಂತ ಹೇಳಿದ್ದೆ? ಕ್ಯಾನ್ಸಲ್ ಆಕೈತೆ ಅಂತ ಹೇಳಿದ್ದೆ. ಹಾಗಾಗಿ ಎ ಡಿ ಮೈನಸ್ ಎ ಡಿ ಕ್ಯಾನ್ಸಲ್ ಆಯ್ತು. ಓಕೆ, ನೆಕ್ಸ್ಟ್ ಬಿ ಸಿ, ಪ್ಲಸ್ ಬಿ ಸಿ ಇದೆ, ಮೈನಸ್ ಬಿ ಸಿ ಇದೆ, ಕಾಣಿಸ್ತಾ ಇದೆ ಇಲ್ಲೇ. ಪ್ಲಸ್ ಬಿ ಸಿ ಮೈನಸ್ ಬಿ ಸಿ, ಇದು ಕ್ಯಾನ್ಸಲ್ ಆಯ್ತು. ಓಕೆ, ಇವಾಗ ನೋಡ್ರಿ, ಮೈನಸ್ ಬಿ ಡಿ ಮೈನಸ್ ಬಿ ಡಿ ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ಅದೇ ಚಿಹ್ನೆಯನ್ನ ಇಡ್ಬೇಕು. ಸಜಾತಿಯ ಚಿಹ್ನೆಗಳಂದ್ರೆ ಇಲ್ಲಿ ಮೈನಸ್ ಅದಾವು, ಕೂಡಿಸ್ಬೇಕು ನಾವು. ಮೈನಸ್ ಅದಾವಂದ್ರೆ ಕಳಿಬೇಕಂತಲ್ಲ, ಮೈನಸ್ ಅದಾವಂದ್ರೆ ಇಲ್ಲಿ ಕೂಡಿಸ್ಬೇಕು. ಬಿ ಡಿ ಅಂದ್ರೆ 2 ಬಿ ಡಿ ಆಯ್ತು, ಮೈನಸ್ 2 ಬಿ ಡಿ ಪ್ಲಸ್ 2 ಬಿ ಡಿ ಕ್ಯಾನ್ಸಲ್ ಆಯ್ತು. ಅಂದ್ರೆ ಪ್ಲಸ್ 2 ಬಿ ಡಿ ಮೈನಸ್ 2 ಬಿ ಡಿ ಅಂದ್ರ ಸೇಮ್ ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆ ಇದ್ರ ಮೈನಸ್ ಆಗ್ತೈತಿ. ಓಕೆ, ಕ್ಯಾನ್ಸಲ್ ಆದ್ವು ಅಂದ್ರೆ ಆನ್ಸರ್ 0 ಇದೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡ ಕ್ವಶನ್ಗೆ ನಮ್ಗೆ ಎಷ್ಟು ಚಿಕ್ಕ ಆನ್ಸರ್ ಬಂತು ಹೌದಾ, ಇಷ್ಟು ಸಣ್ಣ ಆನ್ಸರ್ ಬಂತು. 4 ಎ ಸಿ ಅಥವಾ 4 ಎ ಸಿ ಅಂತ ಹೇಳಿ ನಮ್ಗ ಆನ್ಸರ್ ಬಂತು. 4 ಏರ್ ಕಂಡೀಷನ್ಸ್ ಗಳಲ್ಲ. ಓಕೆ, 4 ಎ ಸಿ ಹೌದಾ. ಇದ್ರ ಜೊತೆಗೆ ನಮ್ದು ಏನಾಯ್ತು ಹಾಗಾದ್ರೆ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಅನ್ನುವಂತ ಒಂದು ದೊಡ್ಡ ಟಾಪಿಕ್ ನಮ್ದು ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಓಕೆ, ಸೊ ಇದ್ರ ಮೇಲೆ ಒಂದಿಷ್ಟು ಮಲ್ಟಿಪಲ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಯಾವ್ದಾದ್ರು ಪ್ರಾಬ್ಲಮ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ರಿ ಹೌದಾ. ಸೊ ಇದ್ರ ಮೇಲೆ ನಾವು ಆಕ್ಚುಲಿ ಮಲ್ಟಿಪಲ್ ಚಾಯ್ಸ್ ನಾ ಯಾವಾಗಿದ್ರು ಲಾಸ್ಟ್ ಕ್ಲಾಸಿಗೆ ಲಾಸ್ಟ್ ಮಾಡ್ತಿರ್ತೇನೆ. ಬಟ್ ಈ ಪಾಠ ಮುಗ್ದಿರೋದ್ರಿಂದ ಇದ್ರದ್ದು ಮಲ್ಟಿಪಲ್ ಚಾಯ್ಸ್ ಗಳನ್ನಷ್ಟು ಮುಗಿಸಿಬಿಟ್ರೆ ಈ ಪಾಠದ ಒಂದು ಕೆಲಸ ಮುಗಿತೈತಿ ಹೌದಾ. ನನ್ನ ಕೆಲಸ ಮುಗೀತು, ಬಟ್ ನಿಮ್ ಕೆಲಸ ಮುಗುದಿಲ್ಲ. ನಿಮ್ ಕೆಲಸ ಏನ್ ಹೇಳ್ರಿ? ನಾನು ಯಾವ್ಯಾವ ಪ್ರಾಬ್ಲಮ್ಸ್ ಗಳನ್ನ ಬಿಟ್ಟಿದ್ದೀನಿ, ನೀವು ಮತ್ತೆ ಅದನ್ನ ಸಾಲ್ವ್ ಮಾಡ್ಬೇಕು. ಇನ್ ಕೇಸ್ ಅದರಲ್ಲಿ ಯಾವಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೇಕು ಹೌದಾ. ಸೊ ಹಾಗಾಗಿ ಈಗ ನಾವೇನ್ ಮಾಡೋಣ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಅದನ್ನೊಂದು ಮುಗಿಸ್ಕೊಂಡು ನೆಕ್ಸ್ಟ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ಏನಂದ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣ. ಓಕೆ, ಇಲ್ಲ ಅದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಇನ್ನೂ ಒಂದು ಸಿಂಪ್ಲಿಫೈ ಇತ್ತು. ಓಕೆ, ಸೊ ಸಿಂಪ್ಲಿಫೈ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಜಸ್ಟ್ ಇಲ್ಲಿ ಒಂದು ಸಿಮ್ಯುಲೇಷನ್ ಇತ್ತು, ತೋರಿಸ್ತೇನೆ ನೋಡ್ರಿ ಇಲ್ಲಿ ಹೌದಾ. ಸೊ ಇಲ್ಲಿ ಸಿಂಪ್ಲಿಫೈಯಿಂಗ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ನಾವು ಸಿಂಪ್ಲಿಫೈ ಮಾಡಬಹುದು ಅನ್ನೋದನ್ನ, ಇಲ್ಲೊಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸ್ ನಲ್ಲಿ ನಾವೇನ್ ಮಾಡ್ಬೋದು, ನಮ್ಗೆ ಏನ್ ಪ್ರಾಬ್ಲಮ್ಸ್ ಇದಾವಲ್ಲ ಅವ್ನ ಇಲ್ಲಿ ಹಾಕ್ಬೇಕು. ಹಾಕಿದ್ರದು ತಾನೇ ಸಿಂಪ್ಲಿಫೈ ಆಗಿ ತೋರಿಸ್ತೇನೆ ಹೌದಾ. 1 ಸೆಕೆಂಡ್ ಹೌದಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಈಗ ಫಸ್ಟ್ ಒನ್ ಸಾಲ್ವ್ ಮಾಡಿದೆಲ್ಲ ಅದನ್ನ ಹಾಕ್ತೇನೆ ನೋಡ್ರಿ. ನಾನು ಎಕ್ಸ್ ಇಲ್ಲೊಂದಿದೆಲ್ಲ ಫಸ್ಟ್ ಒಂದು ಸಾಲ್ವ್ ಮಾಡಿದೆ ನೋಡ್ರಿ, ಅದನ್ನ ಹಾಕ್ತೇನೆ ನೋಡ್ರಿ. 2x, ಓಕೆ, ಸೊ 2x ಪ್ಲಸ್ 5, 2x ಪ್ಲಸ್ 5 ಇಂಟು ಬ್ರಾಕೆಟ್ 4x ಮೈನಸ್ 3 ಅಂತ ಇತ್ತು ಹೌದಾ. 4x ಮೈನಸ್ 3 ಅಂತ ಇತ್ತು. ಓಕೆ, ಸೊ ಇದ್ರಲ್ಲಿ ಇನ್ನು ಬ್ರಾಕೆಟ್ ಬರ್ಲಿಲ್ವಾ? ಸೊ 4 ಎಲ್ಲ ಏನಾಯ್ತು, 2x ಪ್ಲಸ್ 5 4x ಮೈನಸ್ 3 ಅಂತ ಬಂತು ಹೌದಾ. ನಾನು ಇವಾಗಾದ್ರೂ ನಿಮ್ಗೆ ಸಾಲ್ವ್ ಮಾಡಿ ತೋರಿಸಿದೆ. ಸೊ ಒಂದ್ಸಲ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ, ನಿಮ್ಮ ನೋಟ್ಬುಕ್ ಅನ್ನ ತೆಗೆದು ನೋಡ್ರಿ, ಇದು ಆನ್ಸರ್ ಏನ್ ಬಂತಂತ ಇಲ್ಲಿ ತೋರಿಸ್ತೈತೆ ನೋಡ್ರಿ. ಇಲ್ಲಿ ಒಂದು ಬಾಕ್ಸ್ ನಲ್ಲಿ ಇದೆಯಲ್ಲ, ನಾನು ಅದನ್ನ ಕ್ಲಿಕ್ ಮಾಡ್ತೇನೆ ನೋಡ್ರಿ ಹೌದಾ. ಬಂತ ಇಷ್ಟು 8x² ಮೈನಸ್ 14x ಮೈನಸ್ 15 ಅಂತ ಬಂತು ಆನ್ಸರ್ ಹೌದಾ. ಕರೆಕ್ಟಾ? ಇದೇ ರೀತಿ ನಾವ್ ಇಲ್ಲಿ ಏನ್ ಮಾಡ್ಬೋದು, ಬೇರೆ ಬೇರೆ ನಮ್ಗೆ ಯಾವ ಬೇಕಲ್ಲ ಇಲ್ಲಿ
ಪ್ರಾಬ್ಲಮ್ಸ್ ಗಳನ್ನ ಹಾಕಿದ್ರೆ ನಮ್ಗೆ ಈ ರೀತಿ ಸಿಂಪ್ಲಿಫೈ ಆಗಿ ತಾನೇ ತೋರಿಸ್ತಿದ್ದದ. ಹೌದಾ? ಅಂದ್ರೆ ಇದ್ರ ಅರ್ಥ ಏನು, ನಾವು ಮಾಡಿರುವಂತಹ ಲೆಕ್ಕ ನಮ್ಗೆ ಒಂದೊಂದ್ಸಲ ನಮ್ಗೆ ಗೊತ್ತಿರುದಿಲ್ಲ ಯಾವ ರೀತಿ, ಏನೋ ಒಂದು ಪ್ಲಸ್ ತಪ್ಪುವಂತ ಚಾನ್ಸ್ ಇದೆ, ಅಥವಾ ಏನೋ ಸಜಾತಿಯ ಪದಗಳನ್ನ ತಪ್ಪುವಂತ ಚಾನ್ಸ್ ಇರ್ತೈತಿ. ಸೊ ಇದ್ರಲ್ಲಿ ಹಾಕಿದ್ರೆ ನಮ್ಗೆ ಏನಾಗ್ತೈತಿ, ಕರೆಕ್ಟ್ ಆಗಿ ಆನ್ಸರ್ ಗೊತ್ತಾಗ್ತೈತಿ. ಓಕೆ ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಬರ್ತಕ್ಕಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡೋಣಂತ, ಆಮೇಲೆ ನೆಕ್ಸ್ಟ್ ಪಾಠವನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದ್ರೆ ಸ್ಟಾರ್ಟಾ? ಒಂದ್ ಸೆಕೆಂಡ್. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ನೋಡ್ರಿ ಇಲ್ಲಿ ಸಿಂಪ್ಲಿಫೈ 3a ಪ್ಲಸ್ 6a ಅಂತ ಇದೆ. ಅದ್ರ ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ ಇಲ್ಲಿ. ಸಜಾತಿಯ ಪದಗಳದ ಆಪ್ಷನ್ 9a 18a 9a ಸ್ಕ್ವೇರ್ ಇದೆ, 36a ಅಂತ ಇದೆ. ಏನಿರ್ಬೋದು? ಎಕ್ಸಾಕ್ಟ್ಲಿ ಕರೆಕ್ಟ್, 9a. ವೆರಿ ಗುಡ್. ನೆಕ್ಸ್ಟ್ ಬಿ ಸಿಂಪ್ಲಿಫೈ, ಮತ್ತ ಅಗೇನ್ ನಾವ್ ಏನ್ ಮಾಡ್ಬೇಕಂದ್ರೆ ಸಂಕ್ಷೇಪಿಸ್ಬೇಕು. ಹೌದಾ? ಬಿ ಪ್ಲಸ್ 2b ಅಂತ ಇದಾವ್. ಎಲ್ಲಾ ಸಜಾತಿಯ ಪದಗಳದವು, ಆಮೇಲೆ ಚಿಹ್ನೆಗಳು ಕೂಡ ಸೇಮ್ ಇರೋದ್ರಿಂದ ಅದಕ್ಕೆ ಏನಾಗತ್ ನೋಡ್ರಿ ಆನ್ಸರು. ಆಪ್ಷನ್ 2b ಅಂತ ಇದೆ, 2b ಪ್ಲಸ್ 2b ಅಂತ ಇದೆ, 4b ಸ್ಕ್ವೇರ್ ಅಂತ ಇದೆ, 4b ಅಂತ ಇದೆ. ಹಾಗಾದ್ರೆ ಆನ್ಸರ್ ಏನಾಗತ್ ನಮ್ದು? ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಾರಿ, ಥರ್ಡ್ ಒನ್ ನೋಡಿತ್ತಲ್ಲ. 13a ಮೈನಸ್ ಎ ಅಂತ ಇದೆ ನೋಡ್ರಿ. 13a ಮೈನಸ್ ಎ ಅಂತ ಇದೆ. ಓಕೆ, ಆಪ್ಷನ್ ಎ 13 ಇದೆ, ಆಪ್ಷನ್ ಬಿ 13 ಮೈನಸ್ ಎ ಅಂತ ಇದೆ, ಆಪ್ಷನ್ ಸಿ ಎ ಅಂತ ಇದೆ, ಆಪ್ಷನ್ ಡಿ 12a ಅಂತ ಇದೆ. ಹಾಗಾದ್ರೆ 13a ಮೈನಸ್ ಎ ಅಂದ್ರೆ ಏನಾಯ್ತು? ಸೇಮ್ ಪದಗಳು ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 13 ಮೈನಸ್ 1 ಮಾಡಿದ್ರೆ ಎಷ್ಟಾಯ್ತು? 12 ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಆಯ್ತು. ಎಕ್ಸಾಕ್ಟ್ಲಿ. ಓಕೆ, ನೆಕ್ಸ್ಟ್ 7b ಮೈನಸ್ 3b. 7b ಮೈನಸ್ 3b. ಆಪ್ಷನ್ ಎ 4 ಮೈನಸ್ ಬಿ, ಆಪ್ಷನ್ ಬಿ 4b, ಆಪ್ಷನ್ ಸಿ 21b, ಆಪ್ಷನ್ ಡಿ 2b. ಹಾಗಾದ್ರೆ ಆನ್ಸರ್ ಏನಾಯ್ತು? ಯಾವುದು? ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 12a ಪ್ಲಸ್ 4a ಪ್ಲಸ್ 3b ಮೈನಸ್ ಬಿ ಅಂತ ಇದೆ. ಸೊ ಏನಿದ್ ನೋಡ್ರಿ ಆನ್ಸರ್ ಏನ್ ಬರ್ಬೋದು ಹೇಳ್ರಿ? 18ab, 16a ಮೈನಸ್ 2b, 16a ಮೈನಸ್ 4b, 16a ಪ್ಲಸ್ 2b ಅಂತ ಇದೆ. ಏನ್ ಬರ್ಬೋದು ಆನ್ಸರು? ಎಕ್ಸಾಕ್ಟ್ಲಿ, ಅಂದ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ ಮತ್ತೆ 2b ಪ್ಲಸ್ 4b ಮೈನಸ್ 3a ಪ್ಲಸ್ 6a. ಏನ್ ಬರ್ಬೋದು ನೋಡ್ರಿ? 6b ಆಪ್ಷನ್ ಇದ್ದಂಗಿಲ್ಲ. ಹೌದಾ? ಅಲ್ಲಿ 15ab ಇದೆ, 3a ಪ್ಲಸ್ 6b ಅಂತ ಇದೆ, ಆಮೇಲೆ 6b ಮೈನಸ್ 9a ಅಂತ ಇದೆ, 24b ಮೈನಸ್ 36a ಅಂತ ಇದೆ. ಹೌದಾ? ಅಲ್ಲಿ ನೋಡ್ರಿ 2b ಪ್ಲಸ್ 4b ಏನಾಯ್ತು? 6b ಕರೆಕ್ಟ್ ಇದೆ ಆನ್ಸರ್. ಬಟ್ ಇಲ್ಲಿ ಏನಾಗಿದೆ? ಸೇಮ್ ಪದಗಳು ವಿಜಾತಿಯ ಚಿಹ್ನೆಗಳದಾವ ಅಂದ್ರೆ ನಮಗ 3a ಬರ್ಬೇಕಿತ್ತದು. ಹೌದಾ? ಬಟ್ ಅದ ಆನ್ಸರ್ ಇಲ್ಲ. ನೋಡೋಣ ಯಾವ್ದನ್ನ ಕ್ಲಿಕ್ ಮಾಡಿದ್ರೆ ತಗೊಳ್ತೈತಿ. ಸೊ ಫಸ್ಟ್ ಇದು ನೋಡೋಣ. ಹೌದಾ? ಇಲ್ಲಿ ನೋಡ್ರಿ 3a ಅಂತ ಬಂತು, 6b. ಓಕೆ, ನೆಕ್ಸ್ಟ್ ಕಲೆಕ್ಟ್ ದ ಲೈಕ್ ಟರ್ಮ್ಸ್ ಅಂದ್ರ ಸಜಾತಿಯ ಪದಗಳನ್ನ ಇದನ್ ಮಾಡ್ರಿ, ಕೂಡಿಸ್ರಿ ಅಂತ ಇದೆ. ಹೌದಾ? 3ab ಅಂತ ಇದೆ, ಆಮೇಲೆ 5a ಪ್ಲಸ್ 8b ಮೈನಸ್ ಬಿ ಅಂತ ಇದೆ. ನೋಡ್ರಿ ಯಾವ್ದಿರ್ಬೋದು? 11ab, 11a ಮೈನಸ್ ಬಿ, 3ab ಪ್ಲಸ್ 8a ಮೈನಸ್ ಬಿ, 11a ಮೈನಸ್ 4b. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ a ಇಂಟು b. ಆಪ್ಷನ್ ಎ 2ab, ಆಪ್ಷನ್ ಬಿ a ಪ್ಲಸ್ ಬಿ, ಆಪ್ಷನ್ ಸಿ ab, ಆಪ್ಷನ್ ಡಿ ab ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಆನ್ಸರ್ ಏನಿದೆ ನಮ್ಗೆ? a ಇಂಟು ಬಿ ab. ಆಪ್ಷನ್ ಸಿ ಇಸ್ ದ
ರೈಟ್ ಆನ್ಸರ್. ಓಕೆ. 2a ಇಂಟು 4b ಏನಾಯ್ತು ನೋಡ್ರಿ. ಆಪ್ಷನ್ ಎ 6ab, 6a ಪ್ಲಸ್ 6b, 6ab ಸ್ಕ್ವೇರ್ 8ab ಅಂತ ಇದೆ. ಹಾಗಾದ್ರೆ ನೋಡ್ರಿ ಇಲ್ಲೇ ಗುಣಾಕಾರ ಇದ್ದಾಗ ಸಜಾತಿಯ ಪದಗಳ ಮ್ಯಾಟರ್ ಬರುದೇ ಇಲ್ಲ ನಮ್ಗೆ. ಹಾಗಾಗಿ ನಾವೇನ್ ಮಾಡ್ತೀವಿ, 2 4 8 ab ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್, ಸಾರಿ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 2a ಇಂಟು 4a ಪ್ಲಸ್ 3a ಸ್ಕ್ವೇರ್ ಅಂತ ಇದೆ. ಹೌದಾ? ಹಾಗಾದ್ರೆ ನೋಡ್ರಿ ಇಲ್ಲಿ ಆನ್ಸರ್ ಏನಿದೆ, ಆನ್ಸರ್ ಏನ್ ಬರುತ್ತೆ ನೋಡ್ರಿ, 11a, 11a ಸ್ಕ್ವೇರ್ 18a ಕ್ಯೂಬ್ ಅಂತ ಇದೆ, 9a ಅಂತ ಇದೆ. ಒಂಚೂರು ವಿಚಾರ ಮಾಡಿ ಆನ್ಸರ್ ಕೊಡ್ಬೇಕು. ಸ್ವಲ್ಪ ಅದನ್ನ ಏನ್ ಮಾಡಿದಾರೆ, ಕಾಂಪ್ಲಿಕೇಟ್ ಕೊಟ್ಟಿದ್ದಾರೆ. ಸೊ 2 4 8 a ಸ್ಕ್ವೇರ್ ಆಯ್ತು, 3a ಸ್ಕ್ವೇರ್ ಆಯ್ತು. ಹಾಗಾದ್ರೆ 8 3 11a ಸ್ಕ್ವೇರ್. ಹಾಗಾಗಿ ಆಪ್ಷನ್ ಬಿ ಬ್ಲೂ ಕಲರ್ ಬಾಕ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಬೇಕು. ಓಕೆ, ವೆರಿ ಗುಡ್. ಗೇಮ್ ಕಂಪ್ಲೀಟ್. ವೆರಿ ಗುಡ್. ಸೊ ಏನಾಯ್ತು, ಇಲ್ಲಿ ಆನ್ಸರ್ ನೋಡ್ಬೋದಾ ನಾನು? ಓಕೆ, ವೆರಿ ಗುಡ್. ಸೊ ಇಲ್ಲಿಗೆ ನಮ್ದು ಏನಾಯ್ತು ಹೇಳ್ರಿ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನುವಂತ ಒಂದು ದೊಡ್ಡ ಟಾಪಿಕ್ ಮುಕ್ತಾಯವಾಯಿತು. ಓಕೆ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಕ್ಷೇತ್ರ ಗಣಿತ, ಮೆನ್ಸುರೇಷನ್. ಕ್ಷೇತ್ರ ಗಣಿತ ಅಂತ ಹೇಳಿ ನೋಡೋಣ. ಓಕೆ, 1 ಸೆಕೆಂಡ್. ಕ್ಷೇತ್ರ ಗಣಿತ 9ನೇ ಅಧ್ಯಾಯ ಯಾವ್ದು ಹಾಗಾದ್ರೆ ನಮ್ದು? ಕ್ಷೇತ್ರ ಗಣಿತ. ಕ್ಷೇತ್ರ ಗಣಿತ ಏನ್ ಹಾಗಾದ್ರೆ ಯಾರಾದ್ರೂ ಹೇಳ್ಬೋದಾ? ಕ್ಷೇತ್ರ ಗಣಿತ ಅಂದ್ರೆ ಏನು? ಇದಕ್ಕ ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ, ಮೆನ್ಸುರೇಷನ್ ಅಂತ ಕರಿತೀವಿ. ಹೌದಾ? ಕ್ಷೇತ್ರ ಗಣಿತ, ಇದ್ರಲ್ಲಿ ಕ್ಷೇತ್ರ ಅಂದ್ರೆ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು. ಎಷ್ಟು ಕ್ಷೇತ್ರ ಇದೆ, ಸ್ವಲ್ಪ ಒಂದಷ್ಟು ವ್ಯಾವಹಾರಿಕವಾಗಿ ಮಾತಾಡ್ತಿರ್ತೇವೆ ನೋಡ್ರಿ. ಎಷ್ಟು ಕ್ಷೇತ್ರ ಇದೆ ಅಥವಾ ಆ ಜಾಗ ಎಷ್ಟಿದೆ, ಹೌದಾ? ಮಾತಾಡ್ತಿರ್ತಾರ ಗೊತ್ತಾ ನಿಮ್ಗೆ, ಇಷ್ಟು ಎಕರೆ ಇದೆ ಅಥವಾ ಇಷ್ಟು ಗುಂಟೆ ಇದೆ, ಹೌದಾ? ಅಥವಾ ಈಗ 20 x 30 ಅಂದ್ರೆ ಸೈಟ್ಸ್ ಗಳು ಇರ್ತವು, ಹೌದಾ? ಈ ರೀತಿ. ಅಥವಾ ನೀವು ಯೂಸ್ವಲಿ ಇಲ್ಲಿ ಧಾರವಾಡ ಜಿಲ್ಲೆ ಹಳ್ಳಿಯಲ್ಲಿ ಇದ್ರೆ ನೀವು ಎಷ್ಟು ಎಕರೆ ಇದೆ ಆ ಜಾಗ ಅಥವಾ ಎಷ್ಟು ಗುಂಟೆ ಇದೆ ಅಂತ ಕೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಯಾವ ರೀತಿ ನಾವು ಅಳತೆ ಮಾಡ್ತೀವಿ, ಯಾವ ರೀತಿ ಅಂದ್ರೆ ಅಲ್ಲೇ ನಮ್ದು ಕ್ಷೇತ್ರ ಗಣಿತ ಅಂದ್ರೆ ನಾವು ಅದರದ್ದು ವಿಸ್ತೀರ್ಣ, ಹೌದಾ, ಅದ್ರದ್ದು ಏರಿಯಾ ಮತ್ತು ಅದ್ರದ್ದು ಸುತ್ತಳತೆ, ಆ ಬೇಸ್ ಮೇಲೆ ನಾವು ಯಾವುದೇ ಒಂದು ಜಾಗ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು, ಅದರದ್ದು ಏನಂದ್ರ ಅಳತೆಗಳನ್ನ ಮಾಡ್ತಿರ್ತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಇದು ಕ್ಲಾಸ್ ರೂಮ್ ಅನ್ಕೋರಿ. ಹೌದಾ? ನಾನು ಎಕ್ಸಾಂಪಲ್ ಈ ಜಸ್ಟ್ ನಿಮ್ದೊಂದು ಚೌಕಾಕಾರದಲ್ಲಿ ನಿಮ್ದು ಅಂದ್ರೆ ಒಂದು ಕ್ಲಾಸ್ ರೂಮ್ ಇದೆ. ಹೌದಾ? ಸೊ ನೀವೆಲ್ಲರೂ ಇಲ್ಲಿ ಕೂತಿರ್ತೀರಿ. ಹೌದಾ? ಇಲ್ಲೇ ಈ ಕ್ಷೇತ್ರ ಗಣಿತದಲ್ಲಿ ನಮಗ ಬರುವಂತ 2 ವರ್ಡ್ಸ್ ಗಳು ಯಾವಂದ್ರ, ಒಂದು ಸುತ್ತಳತೆ, ಪೆರಿಮೀಟರ್. ಹೌದಾ? ಸುತ್ತಳತೆ ಮತ್ತ ಇನ್ನೊಂದು ವಿಸ್ತೀರ್ಣ, ಏರಿಯಾ ಅಂತ ಕರಿತೀವಿ ನಾವು. ಹೌದಾ? ವಿಸ್ತೀರ್ಣ. ಹೌದಾ? ವಿಸ್ತೀರ್ಣ, ಸುತ್ತಳತೆ ಮತ್ತ ವಿಸ್ತೀರ್ಣ ಅಂತ ಹೇಳಿ ನಾವು, ಹೌದಾ, ವಿಸ್ತೀರ್ಣ. ಹೌದಾ? ಸುತ್ತಳತೆ ಅಂದ್ರ ಪೆರಿಮೀಟರ್, ವಿಸ್ತೀರ್ಣ ಅಂದ್ರ ಏರಿಯಾ. ಹೌದಾ? ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದು, ಸುತ್ತಳತೆ ಕಂಡು ಹಿಡೀರಿ ಅಂದ್ರ ವಿಸ್ತೀರ್ಣದ ಸೂತ್ರ ಹಾಕಿರ್ತಾರ. ಸೊ ವಿಸ್ತೀರ್ಣ ಕಂಡು ಹಿಡೀರಿ ಅಂದ್ರ ಸುತ್ತಳತೆದ ಸೂತ್ರವನ್ನ ಹಾಕಿ ಲೆಕ್ಕ ಮಾಡಿರ್ತೀರಿ. ಹೌದಾ? ಅದಕ್ಕೆ ಡಿಫ್ರೆನ್ಸ್ ಏನಂದ್ರ, ಸುತ್ತಳತೆ ಆ ಹೆಸರೇ ಹೇಳಾಕತ್ತೈತಿ ನಮ್ಗಲ್ಲಿ, ಆ ವರ್ಡ್ ಏನ್ ಹೇಳ್ತೈತಿ, ಸುತ್ತಳತೆ ಅಂದ್ರ ಸುತ್ತಲಿರುವಂತ ಈ ಒಂದು ಜಾಗವನ್ನ ಈ ರೀತಿ ಇಲ್ಲೇನು ಬೌಂಡ್ರಿ ಇದೆಯಲ್ಲ, ಹೌದಾ, ಇದನ್ನ ಅಳತಿ ಮಾಡೋದಕ್ಕ ನಾವು ಸುತ್ತಳತೆ ಅಂತ ಕರಿತೀವಿ. ಹೌದಾ? ನಿಮ್ಮ ಕ್ಲಾಸ್ ಇದೆಯಲ್ಲ, ಕ್ಲಾಸ್ ರೂಮ್, ಅದರದ ಗೋಡೆಗಳದವಲ್ಲ, ಆ ಗೋಡೆಗಳನ್ನ ಅಳತಿ ಮಾಡಿ ಹೇಳೋದಕ್ಕ ನಾವು ಸುತ್ತಳತೆ ಅಂತ ಕರಿತೀವಿ. ವಿಸ್ತೀರ್ಣ ಅಂತ ಕರಿತೀವಲ್ಲ. ಸೊ ನೀವು ಇಲ್ಲೆಲ್ಲರೂ ಕೂತಿರ್ತೀರಲ್ಲ, ಇದು ಜಾಗ ಎಷ್ಟು ಹಿಡ್ಕೊಂಡೈತಿ ಇಷ್ಟರಲ್ಲಿ, ಈ ಜಾಗ, ಹೌದಾ, ಈ ಜಾಗ ಎಷ್ಟು ಅಕ್ಯುಪೈ ಆಗಿದೆ ಅಂದ್ರೆ ಅದು ಆ ಸ್ಥಳಾವಕಾಶ ಅದು ಎಷ್ಟು ಹಿಡ್ಕೊಂಡಿದೆ ಅಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ವಿಸ್ತೀರ್ಣ ಅಂತ ಕರಿತೀವಿ ಅಥವಾ ಏರಿಯಾ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಪಾಠದಲ್ಲಿ ನಾವೇನ್ ಮಾಡ್ತೀವಿ, ಸುತ್ತಳತೆ ಮತ್ತು ವಿಸ್ತೀರ್ಣ, ಅದರ ಜೊತೆಗೆ ಇನ್ನೂ ಒಂದನ್ನ ಕಲಿತೀವಿ, ಘನಫಲ.
ಘನಫಲವನ್ನ ಕೂಡ ನಾವು ಕಲಿತೀವಿ. ಅದನ್ನ ಮುಂದೆ ಹೇಳ್ತೇನಂತ. ಘನಫಲ ಅಂದ್ರೆ ಅದು 3D ಡೈಮೆನ್ಷನಲ್ ಅಲ್ಲಿ ಬರ್ತೈತಿ. ಸೊ ಅಷ್ಟೇ ಈ ಪಾಠದೊಳಗೆ ಕಲಿದು ಸುತ್ತಳತೆ, ವಿಸ್ತೀರ್ಣ ಮತ್ತ ಘನಫಲವನ್ನ ನಾವು ಕಂಡುಹಿಡಿತಿರ್ತೀವಿ. ಓಕೆ, ಅರ್ಥ ಆಯ್ತಾ ಇದು? ಹಾಗಾದ್ರೆ ಸುತ್ತಳತೆಗೆ ಪೆರಿಮೀಟರ್ ಅಂತ ಕರಿತೀವಿ, ವಿಸ್ತೀರ್ಣಕ್ಕ ಏರಿಯಾ ಅಂತ ಕರಿತೀವಿ, ಘನಫಲಕ್ಕ ವಾಲ್ಯೂಮ್ ಅಂತ ಕರಿತೀವಿ. ಸೊ ಇವ್ನ ಯಾವ ರೀತಿ ಯಾವ್ಯಾವ ಇದರಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ನಮಗೆ ಕ್ಷೇತ್ರ ಗಣಿತ ಅಂತ ಬರೋ ಅಂತಿದ್ರ ನಮ್ಗ ಏನಾಗ್ತೈತಿ? ನಾವು ಫಸ್ಟ್ ತಿಳ್ಕೊಳ್ಳೋದ ಏನಂದ್ರ, ಕ್ಷೇತ್ರ ಗಣಿತ ಇದರಲ್ಲಿ ಬರುವಂತ ಮೇನ್ ವರ್ಡ್ಸ್ ಗಳನ್ನ, ಚೌಕವನ್ನ ಕಲಿತೀವಿ, ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆ ಕಲಿತೀವಿ, ಆಯತ ಇರ್ತೈತಿ ಹೌದಾ, ಆಮೇಲೆ ಬಿಟ್ರ ತ್ರಿಕೋನ ಅಂತ ಇರ್ತೈತಿ ಹೌದಾ. ಸೊ ಇವನ್ನೆಲ್ಲ ಸ್ವಲ್ಪ ನೀವು ಆಲ್ರೆಡಿ ಕಲ್ತು ಬಿಟ್ಟಿರಿ ಹೌದಾ. ಸೊ ಇವಾಗ ನಿಮ್ಮ ಒಂದು ಪಾಠಕ್ ನೀವೇನಂದ್ರ, ಈಗ ನೀವು ಚೌಕದ್ದು ಕಲ್ತೀರಿ ಹೌದಾ, ಆಮೇಲೆ ಆಯತದ್ದು ಕಲ್ತೀರಿ ಹೌದಾ. ಇಲ್ಲಿ ಮೇನ್ ಬರುವಂತ ಕ್ಷೇತ್ರ ಗಣಿತ ಅಂದ್ರೆ ನಮಗ್ ಬರುವಂತವು ಚೌಕ, ಆಯತ, ಆಮೇಲೆ ಹೌದಾ ಕೋನ, ಈ ರೀತಿ ಎಲ್ಲ ಕಲ್ತಿರ್ತೀರಿ. ಬಟ್ ಇಲ್ಲಿ ನೀವೇನಂದ್ರ, ಈಗೊಂದು ಚೌಕ ಇದ್ರದ್ದು ಯಾವುದೇ ಒಂದು ಚೌಕ ಬೇರೆ, ಚತುರ್ಭುಜ ಅಂತ ಕರಿತೀವಿ ನಾವು ಹೌದಾ. ಸೊ ಚತುರ್ಭುಜ ಅಂದ್ರೆ ನಮ್ಗೆ ಇದು ಕೂಡ ಒಂದು ಚತುರ್ಭುಜ, ಕರೆಕ್ಟಾ? ಇದು ಕೂಡ ನಮ್ಗ ಒಂದು ಚತುರ್ಭುಜ ಆಗತ್ತ ಹೌದಾ. ಈ ಚತುರ್ಭುಜದನ್ನ ನಾವ್ ಏನ್ ಮಾಡ್ಬಹುದು ಹೇಳ್ರಿ? ಚತುರ್ಭುಜದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿತೇವಂದ್ರ, ಫಸ್ಟ್ ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ನೀವು ಕಲಿಯುವುದೇನಂದ್ರ ಪಾಲಿಗಾನ್ಸ್ ಅಂತ ಕರಿತೇವ್ ನೋಡ್ರಿ, ಅದರದ್ದು ನಾವೇನ್ ಮಾಡ್ಬೇಕು, ವಿಸ್ತೀರ್ಣವನ್ನ ಕಂಡು ಹಿಡಿತಿರ್ತೀವಿ ಇಲ್ಲಿ ಹೌದಾ. ಹಾಗಾಗಿ ನಾವು ಈಗ ಒಂದು ಚತುರ್ಭುಜದ ವಿಸ್ತೀರ್ಣವನ್ನ ಯಾವ ರೀತಿ ಕಂಡು ಹಿಡಿತೇವಂದ್ರ, ಇದನ್ನ ಕಟ್ ಮಾಡ್ತೇವೆ ಈ ರೀತಿ, ಕರ್ಣ ಅಂತ ಕರಿತೇವೆ ಗೊತ್ತಾ, ಡಯಾಗ್ನಲ್ಸ್ ಅಂತ ಕರಿತೀವಿ. ಆ ಚತುರ್ಭುಜವನ್ನ ಕಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತೈತಿ ಹೇಳ್ರಿ? ಎರಡು ತ್ರಿಭುಜಗಳು ಕಂಡ್ವಾ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿದಾಗ ನಮ್ಗ ಆ ಎರಡೂ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿದು ಕೂಡ್ಸಿದ್ವಿ ಅಂದ್ರ ನಮ್ಗ ಈ ಒಂದು ಚತುರ್ಭುಜದ ವಿಸ್ತೀರ್ಣಗಳು ಸಿಗ್ತಾವು ಹೌದಾ. ಇಲ್ಲಿ ಕೂಡ ನೋಡ್ರಿ ಈ ರೀತಿ ಆ ಚತುರ್ಭುಜವನ್ನ ಅರ್ಧ ಕಟ್ ಮಾಡ್ಬೇಕು. ಕಟ್ ಮಾಡ್ಬೇಕಂದ್ರ ಯಾವ್ದೋ ಒಂದ್ ಕತ್ರಿ ತಗೊಂಡ್ ಕಟ್ ಮಾಡೋದಲ್ಲ. ಸೊ ಇಲ್ಲಿ ಜಸ್ಟ್ ನಮಗ ಅಂಡರ್ಸ್ಟ್ಯಾಂಡ್ ಆಗ್ಬೇಕು, ಡಯಾಗ್ನಲ್ಸ್ ಅಂದ್ರ ಕರ್ಣಗಳಿಂದ ಅದನ್ನ ಕಟ್ ಮಾಡಿದಾಗ ನಮಗ ಆಟೋಮೆಟಿಕ್ಲಿ ಎರಡು ತ್ರಿಭುಜಗಳ ಕಾಣಿಸ್ತಾವ. ಆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿದು ನಾವೇನ್ ಮಾಡ್ಬೋದು, ಈಸಿಲಿ ಒಂದು ಚತುರ್ಭುಜವನ್ನ, ಕೊಟ್ಟಿರುವಂತಹ ಚತುರ್ಭುಜದ ಒಂದು ವಿಸ್ತೀರ್ಣವನ್ನ ನಾವು ಈಸಿಲಿ ಕಂಡು ಹಿಡಿಬೇಕು. ಓಕೆ, ಅರ್ಥ ಆಯ್ತು? ಹಾಗಾದ್ರೆ ಈ ಒಂದು ಕ್ಷೇತ್ರ ಗಣಿತದಲ್ಲಿ ನಾವ್ ಏನ್ ಮಾಡ್ಬೋದು, ಏನನ್ನ ಕಲ್ತೀವಿ ಹೇಳ್ರಿ? ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು, ಆಮೇಲೆ ಘನಫಲ ಅಂದ್ರೇನು ಅಂತ ಹೇಳಿ ನೋಡಿದ್ವಿ ಹೌದಾ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಅಲ್ಲಿ ಹೌದಾ. ಆಯತ, ಆಮೇಲೆ ಚೌಕ, ತ್ರಿಭುಜ, ಆಮೇಲೆ ಸಮಾಂತರ ಚತುರ್ಭುಜವನ್ನ ಕೊಟ್ಟಿದಾರು, ಆಮೇಲೆ ವೃತ್ತವನ್ನ ಕೊಟ್ಟಿದ್ದಾರೆ ಹೌದಾ. ಅಲ್ಲೊಂದಿಷ್ಟು ನಿಮ್ಗ ಇದನ್ನ ಕೊಟ್ಟಿದ್ದಾರೆ ನೋಡ್ತೀರಿ, ಬಾಕ್ಸಸ್ ಗಳನ್ನ ಕೊಟ್ಟಿದ್ದಾರೆ ಹೌದಾ. ಅಲ್ಲೇ ನಾವೇನ್ ಮಾಡ್ಬೇಕು, ಹೊಂದಿಸಿ ಬರಿಬೇಕು ಯಾವ್ದಕ್ಕ ನಮ್ಗೆ ಏನಾಗ್ತಾ ಇದ್ದವು ಅಲ್ಲೇ ಅಂತ ಹೇಳಿ ಹೌದಾ. ಅವೆಲ್ಲ ನಿಮ್ಗೆ ಈಗ ಇಲ್ಲ ಹೌದಾ. ಈಗ ನೆಕ್ಸ್ಟ್ ನಮ್ಗೆ ಏನಂದ್ರ ಚತುರ್ಭುಜ, ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿದನ್ನ ಕೊಟ್ಟಿದ್ದಾರೆ ಹೌದಾ. ಹಾಗಾದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಏನಿದೆ ಹೌದಾ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರ ತ್ರಾಪಿಜ್ಯದ ವಿಸ್ತೀರ್ಣ ಏನಿದೆ ನೋಡೋಣ. ಓಕೆ, ನೋಡ್ರಿ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಹೌದಾ. ವಿಶೇಷ ಚತುರ್ಭುಜಗಳು ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ನಮ್ಗೆ. ಓಕೆ, ಸೊ ತ್ರಾಪಿಜ್ಯದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವುದು? ಇಲ್ಲಿ ಬರುವಂತದ್ದು ತ್ರಾಪಿಜ್ಯ ಅಂದ್ರ ಅದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ, ಒಂದು ಚತುರ್ಭುಜದ ಒಂದು ವಿಧ ಅದು ಹೌದಾ. ಹಾಗಾಗಿ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನ ಫಸ್ಟ್ ಕಲಿಯೋಣಂತ, ಅದ್ರ ಮೇಲೆ ನಿಮ್ಗ ಪ್ರಾಬ್ಲಮ್ಸ್ ಗಳದಾವ ಇದ್ರ ಮೇಲೆ. ಸೊ ನಿಮ್ಗೆ ಇಲ್ಲಿ ಏನಾಗತ್ತಂದ್ರ ತ್ರಾಪಿಜ್ಯ ಆಲ್ಮೋಸ್ಟ್ ನೀವು ಡೈರೆಕ್ಟ್ ಎಲ್ಲಿಗೆ ಹೋಗ್ತೀರಂದ್ರ ಘನ ವಸ್ತುಗಳ ಅಂದ್ರೆ ಘನಾಕೃತಿಗಳ ಮೇಲೆ ನೀವು ಚೌಕ ಮತ್ತು ಆಯತ ಘನದ ವಿಸ್ತೀರ್ಣವನ್ನ ಕಂಡುಹಿಡಿತೀರಿ. ಈಗ ಡೈರೆಕ್ಟ್ ತ್ರಾಪಿಜ್ಯ ಯಾಕೆ ಬಂದಿದೆ ಅಂದ್ರ, ನೀವು ಚೌಕ ಆಯತಗಳನ್ನ ಸಾಕಷ್ಟು ಆಲ್ಮೋಸ್ಟ್ ಒಂದ್ 6ನೇ 7ನೇದ್ರಿಂದ ಅದನ್ನ ಕಲಿತಾ ಇದ್ದೀರಿ. ಚೌಕದ ವಿಸ್ತೀರ್ಣ ಹೌದಾ. ಚೌಕದ ವಿಸ್ತೀರ್ಣ ಏನು? ಚೌಕದ ವಿಸ್ತೀರ್ಣ a² ಸೈಡ್ ಇಂಟು ಸೈಡ್, ಆಮೇಲೆ ಯಾವ್ದು ಹೇಳ್ರಿ,
ಆಯತದ ವಿಸ್ತೀರ್ಣ ಏನಂದ್ರ ಉದ್ದ ಮತ್ತು ಅಗಲ L×B ಅಂತ ಆಲ್ರೆಡಿ ಕಲ್ತ್ ಬಿಟ್ರಿ. ಹಾಗಾಗಿ ಸ್ವಲ್ಪ ನೀವೀಗ 8th ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವರು ಡೈರೆಕ್ಟ್ ಎಲ್ಲಿಗೆ ಬಂದಿದಾರು, ತ್ರಾಪಿಜ್ಯದ ವಿಸ್ತೀರ್ಣ. ಹೌದಾ? ಸೊ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನಿದೆ ನಮ್ಗೆ? ಏನಿದೆ ನೋಡ್ರಿ, ಹೇಳ್ಬೋದಾ? ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ 1/2h ಇಂಟು A+B ಅಂತ ಇದೆ. ಹೌದಾ? ತ್ರಾಪಿಜ್ಯ. ಹೌದಾ? ತ್ರಾಪಿಜ್ಯವನ್ನ ಕಂಡುಹಿಡಿಯುವಂತ ಸೂತ್ರ ನಮ್ಗೇನಿದೆ, 1/2h ಇಂಟು A+B ಅಂತ ಇದೆ. ಹೌದಾ? ಸೊ 1 ಸೆಕೆಂಡ್, ನಿಮಗೆ ಯಾವ್ದಂದ್ರ ತ್ರಾಪಿಜ್ಯದ ಇದನ್ನ ಕಂಡುಹಿಡಿಯೋ ಫಾರ್ಮುಲಾವನ್ನ ಒಂದೇ ನಿಮಿಷ ತೋರಿಸ್ತೇನೆ ತಡ್ರಿ. 1 ಸೆಕೆಂಡ್. ತ್ರಾಪಿಜ್ಯ ಅಂದ್ರೆ ಯಾವ ರೀತಿ ಇರ್ತೈತಿ, ಒಂದೇ ನಿಮಿಷ. ಓಕೆ, 1 ಸೆಕೆಂಡ್. ಸರ್ಫೇಸ್. ಓಕೆ, 1 ಸೆಕೆಂಡ್. ತ್ರಾಪಿಜ್ಯ ಅಂದ್ರೆ ಯಾವ ರೀತಿ ಇರ್ತೈತಿ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ಸ್ಕ್ರೀನ್ ನಿಮ್ಗೆ. ಏರಿಯಾ ಆಫ್ ಟ್ರಪಿಜಿಯಂ ಅಂತ ಇದೆ. ಹೌದಾ? ಈ ರೀತಿ ಇರ್ತದೆ ನಮ್ಗೆ. ಹೌದಾ? ತ್ರಾಪಿಜ್ಯ ಅಂದ್ರೆ ಇದು ಕೂಡ ಒಂದು ಚತುರ್ಭುಜದ ವಿಧ. ಹೌದಾ? ಈ ತ್ರಾಪಿಜ್ಯದ ಅಲ್ಲಿ ಏನಾಗ್ತಾ ಇದೆ, ಒಂದ್ ಸೈಡ್ ಅಷ್ಟೇ ನಮ್ಗೆ ಒಂದ್ ತ್ರಾಪಿಜ್ಯದಲ್ಲಿ ಅಂದ್ರೆ ಚತುರ್ಭುಜದಲ್ಲಿ ಎಷ್ಟು ಬಾಹುಗಳು ಇರ್ತಾವ ಹೇಳ್ರಿ? ಸೈಡ್ಸ್ ಗಳು 4 ಬಾಹುಗಳು ಇರ್ತಾವ. ಅಲ್ಲೇ ಒಂದ್ ಜೊತೆ ಬಾಹುಗಳಷ್ಟ ನಮಗ ಸಮಾಂತರವಾಗಿರ್ತಾವು. ಹೌದಾ? ಅಲ್ಲಿ ಕಾಣಿಸ್ತಾ ಇದೆ ಎ ಮತ್ತ ಬಿ ಅನ್ನೋದು ಸಮಾಂತರವಾಗಿದೆ, ಬಟ್ ಈ ಲೈನ್ಗಳು ಸಮಾಂತರವಾಗಿಲ್ಲ. ಹೌದಾ? ಇದೊಂದು ಎಚ್. ಇಲ್ಲಿ ಏನಾಗ್ತಾ ಇದೆ, ಫಾರ್ಮುಲಾ ಏನಿದೆ ಇದ್ರದ್ದು ಸೂತ್ರ, A=1/2h A+B ಅಂತ ಇದೆ. ಈ ಒಂದು ತ್ರಾಪಿಜ್ಯದ ಸೂತ್ರವನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಇವತ್ತಿನ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದೊಂದ್ ಚೂರ್ ರೊಟೇಟ್ ಮಾಡ್ತಾ ಇದೆ ನೋಡ್ರಿ. ಹೌದಾ? ನಿಮಗೆ ಎಕ್ಸಾಕ್ಟ್ಲಿ ಏನಾಗತ್ತೆ ಹೇಳ್ರಿ, ಅದು ಸಮಾಂತರ ಚತುರ್ಭುಜದ ಟೈಪ್ ಬರ್ತಾ ಇದೆ. ಹೌದಾ? ಹೌದಾ? ಕಾಣಿಸ್ತಾ ಇದೆ. ಹೌದಾ? ಇಲ್ಲಿ ನೋಡ್ರಿ, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದ್ರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನು, H×A+B ಅಂತ ಇದೆ. ಬಟ್ ನಮಗೆ ಏರಿಯಾ ಆಫ್ ಟ್ರಾಪಿಸಮ್ ಅಂದ್ರ ಅದು ಸಮಾಂತರ ಚತುರ್ಭುಜದ ಅರ್ಧ ಆಗಿದೆ ಈಗ. ಹಾಗಾಗಿ ಏನಾಗಿದೆ, 1/2h×A+B ಅಂತ ಹೇಳಿ ನಾವು ಹೇಳ್ಬೋದು. ಹೌದಾ? ಗೊತ್ತಾಯ್ತಲ್ಲ ಇದು ಫಾರ್ಮುಲಾ ಯಾವ ರೀತಿ ಇದೆ ಅಂತ ಹೇಳಿ. ಹಾಗಾದ್ರೆ ನಮ್ಗೇನ್ ಗೊತ್ತಾಯ್ತು, ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನು, 1/2h×A+B ಅಂತ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ಇವಾಗ ಒಂದು ಎಕ್ಸರ್ಸೈಸ್ ಅನ್ನ ಸಾಲ್ವ್ ಮಾಡೋಣಂತೆ. ಓಕೆ, ಇದ್ರ ಮೇಲೆ ಬರುವಂತ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಯಾವ್ದಿದೆ, ಅಭ್ಯಾಸ 9.1. ಅಭ್ಯಾಸ 9.1 ಅಂತ ಇದೆ. ಹೌದಾ? ಸೊ ಫಸ್ಟ್ ನಾನು ಕ್ವಶನ್ ಅನ್ನ ಓದ್ತೇನೆ, ಆಮೇಲೆ ನಿಮಗೆ ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ, ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪಿಜ್ಯಾಕಾರದಲ್ಲಿದೆ. ಅದರ ಸಮಾಂತರ ಬಾಹುಗಳ ಉದ್ದಗಳು 1 ಮೀಟರ್ ಮತ್ತು 1.2 ಮೀಟರ್ ಹಾಗೂ ಅವುಗಳ ನಡುವಿನ ಲಂಬ ದೂರ 0.8 ಮೀಟರ್ ಇದ್ದರೆ ಆ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಈ ರೀತಿ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಒಂದು ಟೇಬಲ್ ಅಂತಿದು, ಬಟ್ ಟೇಬಲ್ ಈ ರೀತಿ ಆಗಿದೆ, ತ್ರಾಪಿಜ್ಯದ ಆಕಾರದಲ್ಲಿ ಇದೆ ಅಂತೆ ನಮ್ಗೆ. ಹೌದಾ? ಸೊ ಇದು ಒಂದು ಟೇಬಲ್ ನಮ್ಗ. ಹೌದಾ? ಈ ರೀತಿ ನಮ್ಗ ಒಂದು, ಅಥವಾ ಅವರು ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಗೆ. ಹೌದಾ? ಇದೊಂದು ಟೇಬಲ್, ಬಟ್ ಅದು ಏನಾಗಿದೆ, ತ್ರಾಪಿಜ್ಯಾಕಾರದ ಮೇಲ್ಭಾಗ ಅಷ್ಟೇನೆ ಹೇಳಿದಾರ ಅವ್ರು. ಹೌದಾ? ಸೊ ಮೇಲ್ಭಾಗ ಏನಾಗಿದೆ ಅಂತ ತ್ರಾಪಿಜ್ಯಾಕಾರದಲ್ಲಿದೆ. ಅದ್ರಾಗ ಏನಾಗಿದೆ, ಒಂದು ಬಾಹುಗಳ ಉದ್ದ, 2 ಬಾಹುಗಳು, ಒಂದು ಜೊತೆಯ ಬಾಹುಗಳು ಸಮಾಂತರವಾಗಿರ್ತಾವೆ ಎಲ್ಲೇ, ತ್ರಾಪಿಜ್ಯದಲ್ಲಿ. ಹಾಗಾಗಿ ಇದು 1 ಮೀಟರ್ ಇದೆ ಅಂತೆ. ಹೌದಾ? ಇದೆಷ್ಟಿದೆ,
1.2 ಮೀಟರ್ ಇದೆ. ಆಮೇಲೆ ಇದರದ್ದು ಉದ್ದ ಕರೆಕ್ಟ್ ಎಕ್ಸಾಕ್ಟ್ ಲಂಬ ದೂರ, ನಾನು ಈ ದೂರವನ್ನು ತಗೊಂಡ್ರೆ ಬರುವುದಿಲ್ಲ, ಇಲ್ಲಿ ಏನ್ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಇದು ಲಂಬ ದೂರ ಹೆಚ್ಚಾಗತ್ತ. ಎಚ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅವರು? 0.8 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಗೆ ಏನಾಯ್ತು, ಈಗ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಒಂದು ಉದ್ದ L1 ಅಂತ ತಗೋತೇನೆ ನೋಡ್ರಿ, ಅಥವಾ ನಾನು ಎ ಅಂತ ತಗೋತೇನೆ. ಎ ಇಸ್ ಈಕ್ವಲ್ ಟು 1 ಮೀಟರ್ ಅಂತ ಇದೆ, ಹೌದಾ? ಒಂದು ಸಮಾಂತರದ ಉದ್ದ 1 ಮೀಟರ್ ಇದೆ, ಇನ್ನೊಂದು ಸಮಾಂತರ ಅದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ, 1.2 ಮೀಟರ್ ಅಂತ ತಗೋತೀನಿ, ಹೌದಾ? ಅದಾದ್ಮೇಲೆ ಎಚ್ ಅನ್ನ ಕೊಟ್ಟಿದ್ದಾರೆ ಅವ್ರು, ಎಚ್, ಹೌದಾ? ಎಚ್ ಅಂದ್ರೆ ಎಷ್ಟಿದೆ? 0.8 ಮೀಟರ್ ಅಂತ ಇದೆ, 0.8 ಮೀಟರ್ ಅಂತ ಇದೆ. ಹಾಗಾದ್ರೆ ನಮ್ಗೆ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನಿದೆ ಹೇಳ್ರಿ? 1/2 H ಇಂಟು ಎ ಪ್ಲಸ್ ಬಿ ಅಂತ ಇದೆ, ಹೌದಾ? ಇವಾಗಾದ್ರೂ ಕಲ್ತ್ರಿ. ಓಕೆ, 1/2 H ಇಂಟು ಎ ಪ್ಲಸ್ ಬಿ ತ್ರಾಪಿಜ್ಯದ ವಿಸ್ತೀರ್ಣ 1/2. H ಅಂದ್ರೆ ಎಷ್ಟಿದೆ ಇಲ್ಲಿ ನೋಡ್ರಿ? 0.8 ಇದೆ, ಹೌದಾ? ನೆಕ್ಸ್ಟ್ ಇಲ್ಲೇ 1 ಎ ಅಂದ್ರೆ 1 ಇದೆ, ಪ್ಲಸ್ ಬಿ ಅಂದ್ರೆ ಎಷ್ಟಿದೆ? 1.2 ಇದೆ, 1.2 ಇದೆ. ಹಾಗಾದ್ರೆ 1.2 0.8, ಹೌದಾ? 0.8 ಇದೆಷ್ಟಾಯ್ತು? 1 ಪ್ಲಸ್ 1.2 ಅಂದ್ರೆ ಎಷ್ಟಾಯ್ತು? 2.2, ಹೌದಾ? ಇದು ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 1.0 ಅಂತ ಇಟ್ಕೋರಿ, ಇಲ್ಲಿ ಏನು ಇಲ್ಲ ಅಂದ್ರೆ. ಈಗ 1.2, ಸೊ ನಾವು ಇಲ್ಲಿ ಪಾಯಿಂಟ್ ಇದ್ದ ತಕ್ಷಣ ಏನಾಗ್ಬಿಡ್ತೈತಿ, ನಮ್ಗೆ ಕುಡ್ಸು ಲೆಕ್ಕ ಯಾವ ರೀತಿ ಮಾಡ್ಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ತೈತಿ, ಹೌದಾ? ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ 0 + 2 ಮಾಡ್ರಿ, 2 ಆಯ್ತು. 1 + 1 ಮಾಡ್ರಿ, 2 ಆಯ್ತು. ಓಕೆ, ಎಷ್ಟಾಯ್ತು? 2.2 ಆಯ್ತು. ಇಲ್ಲಿ ನೋಡ್ರಿ, ಈ 2ರಿಂದ ಇಲ್ಲೇ ಕಟ್ತಾ ಹೋಗುತ್ತೆ, ಹೌದಾ? 0 ಆಸ್ ಇಟ್ ಈಸ್ ಇಟ್ಟು 2 ಎಷ್ಟ್ಲೆ 4 ನೋಡ್ರಿ, 2 4 8. ಹಾಗಾದ್ರೆ 0.4 ಇಂಟು 2.2 ಅನ್ನ ಗುಣಾಕಾರ ಮಾಡ್ರಿ. 0.2 ಇಂಟು 2.2 ಅನ್ನ ಗುಣಾಕಾರ ಮಾಡ್ರಿ, ಹೌದಾ? ಹಾಗಾದ್ರೆ ಈಗ ಏನಾಯ್ತು, ನೀವು ದಶಮಾಂಶ ಬಿಂದುಗಳು ಬಂದು ಅಂದ್ರೆ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ಬಿಡ್ತಾರ, ಓ ಇದು ಬಿಂದು ಬಂತು, ನನಗೆ ಗುಣಾಕಾರ ಮಾಡಕ್ ಬರುದಿಲ್ಲ, ಈ ಲೆಕ್ಕನ ಬರುದಿಲ್ಲ ಅಂತ ಬಿಟ್ಬಿಡ್ತೀರಿ. ಬಟ್ ಹಾಗ್ ಮಾಡ್ಬೇಡ್ರಿ. ಇಲ್ಲಿ ಏನಾಗತ್ತ, ಒಂದು ಸಿಂಪಲ್ ನಿಮಗ್ ಟೆಕ್ನಿಕ್ ಅಂದ್ರ, ಈಗ 0.4 ಇದೆ, ಇಲ್ಲೇ 2.2 ಇದೆ. ನೀವೇನ್ ಮಾಡ್ರಿ, ಅಲ್ಲಿ ಯಾವುದೇ ಬಿಂದುಗಳು ಇಲ್ಲ ಅನ್ಕೋರಿ, ಜಸ್ಟ್ ಅನ್ಕೋರಿ, ಹೌದಾ? ಅದಾವಲ್ಲಿ ಇಲ್ಲ ಅಂದ್ರೆ ಏನಾಗತ್ತೆ ಹೇಳ್ರಿ? ಹಾಗಾದ್ರದು ಇಲ್ಲೇ 4 ಮತ್ತೆ 22 ಆಗತ್ತ, ಹೌದಾ? 4 ಮತ್ತೆ 22 ಗುಣಾಕಾರ ಮಾಡ್ರಿ, ಎಷ್ಟಾಗತ್ತ? 4 ಮತ್ತು 22 ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 88 ಬಂತಾ? 2 4 8, 2 4 8, ಹೌದಾ? ಅದಾದ್ರೆ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನಗಳದವು ನೋಡ್ರಿ. ಪಾಯಿಂಟ್ ಆದ್ಮೇಲೆ ಇಲ್ಲೊಂದು ಸ್ಥಾನ ಇದೆ, ಪಾಯಿಂಟ್ ಆದ್ಮೇಲೆ ಇಲ್ಲೊಂದು ಸ್ಥಾನ ಇದೆ. ಒಟ್ಟೆ ಎಷ್ಟು ಸ್ಥಾನಗಳದವು? 2 ಸ್ಥಾನಗಳಾದವು. ಸೊ ನೀವು ಈ ಕಡೆಯಿಂದ 2 ಸ್ಥಾನವನ್ನ ಬಿಟ್ಟು ಪಾಯಿಂಟ್ ಅನ್ನ ಕೊಡ್ಬೇಕು. ಅಂದ್ರೆ ಇದಿಷ್ಟು ಈಸಿ ಇದೆ, ಹೌದಾ? 1 2 ಪಾಯಿಂಟ್ ಅನ್ನ ಸ್ಥಾನವನ್ನ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲೊಂದು 0 ಬರಿಬೇಕು. ಅವಾಗ ಎಷ್ಟಾಯ್ತು? 0.88. ಇಲ್ಲೇ ಇದೆಲ್ಲ ಮೀಟರ್ ನಲ್ಲಿ ಇದಾವ್, ಹೌದಾ? ಮೀಟರ್ ನಲ್ಲಿ ಇದ್ರೆ ನಾವೇನ್ ಮಾಡ್ಬೇಕು ಇವಾಗ? ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು, ಮೀಟರ್ ಸ್ಕ್ವೇರ್. ಹಾಗಾದ್ರೆ ಆ ಒಂದು ತ್ರಾಪಿಜ್ಯ ಆಕಾರದಲ್ಲಿ ಇರುವಂತಹ ಒಂದು ಟೇಬಲಿನ ವಿಸ್ತೀರ್ಣ ಗೊತ್ತಾಯ್ತಾ? ವಿಸ್ತೀರ್ಣ ಅಂದ್ರೆ ಇದ್ರೊಳಗಿರುವಂತಹ ಸ್ಪೇಸ್, ಆ ಸ್ಪೇಸ್ ಎಷ್ಟಾಗತ್ತೆ ನಮ್ಗೆ? 0.88 ಮೀಟರ್ ಸ್ಕ್ವೇರ್ ಅಂತ ಅಳತೆ ಬಂತು ನಮ್ಗೆ. ಗೊತ್ತಾಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ಬೋದಾ? ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? 2 ಬಾಹುಗಳ ಅಳತೆಗಳನ್ನ ಕೊಟ್ಟಿದ್ದಾರೆ. ಒಂದು ಎ ಅಂತ, ಒಂದು ಬಿ ಅಂತ, ಹೌದಾ? ನನಗೆ ಇದು ಯಾವ ಫಾರ್ಮುಲಾ ಇದೆಯಲ್ಲ ಆ ಫಾರ್ಮುಲಾದ ಪ್ರಕಾರ ಅದನ್ನ ಬರ್ಕೊಂಡೇನೆ. ಎ ಇಸ್ ಈಕ್ವಲ್ ಟು 1 ಮೀಟರ್ ಅಂತ ಬರ್ಕೊಂಡ್ವಿ, ಬಿ ಇಸ್ ಈಕ್ವಲ್ ಟು 1.2, ಎಚ್ ಇಸ್ ಈಕ್ವಲ್ ಟು 0.8 ಅಂತ ಆಯ್ತು. ಓಕೆ, ಸೊ ಹಾಗಾದ್ರೆ ಈಗ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನ್ ಗೊತ್ತಿದೆ ನಮ್ಗೆ? 1/2 H ಇಂಟು ಎ ಪ್ಲಸ್ ಬಿ ಅಂತ ಇದೆ, ಹೌದಾ? ಇವಾಗ ಏನ್ ಮಾಡ್ಬೇಕು? ಎಲ್ಲಿ ಎಚ್ ಇದೆ ಅದ್ರ ವ್ಯಾಲ್ಯೂ ಹಾಕ್ಬೇಕು. ಎ ಇದ್ದಲ್ಲಿ ಎ ವ್ಯಾಲ್ಯೂ, ಬಿ ಇದ್ದಲ್ಲಿ ಬಿ ವ್ಯಾಲ್ಯೂ. ಹಾಗಾದ್ರೆ 1/2 ಆಸ್ ಇಟ್ ಈಸ್ ಬರದ್ರಿ. ಎಚ್ ಅಂದ್ರೆ ಎಷ್ಟಿದೆ ಇಲ್ಲಿ ನಮ್ಗೆ? 0.8 ಇದೆ, ಹೌದಾ? ಎ ಅಂದ್ರ 1 ಇದೆ, ಬಿ ಅಂದ್ರ 1.2 ಇದೆ. ಈಗ 1.2 ಆಸ್ ಇಟ್ ಈಸ್ ಇಟ್ವಿ, 0.1 ಆಸ್ ಇಟ್ ಈಸ್ ಇಟ್ವಿ. ಓಕೆ,
ಸೊ ಈಗ ಏನಾಯ್ತು 1 + 1.2 ಅಂದ್ರೆ ಎಷ್ಟಾಯ್ತು 2.2 ಅಂತ ಆಯ್ತು. ಓಕೆ, ಸೊ ಇವಾಗ ಏನಾಯ್ತು ಇಲ್ಲಿ ಕಟ್ತಾ ಹೋಗತ್ ನೋಡ್ರಿ 0 ಪಾಯಿಂಟ್ ಆಸ್ ಇಟ್ ಇಸ್ ಇಟ್ಟು 2 ಎಷ್ಟಲೇ 8 2 4 8 0.4 ಬಂತು 2.2 ಬಂತು. ಹೌದಾ, ಈಗ 0.4 2.2 ಗುಣಾಕಾರ ಮಾಡೋದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆತಂದ್ರ ಅಲ್ಲಿ ಯಾವುದೇ ದಶಮಾಂಶ ಬಿಂದುಗಳು ಡೆಸಿಮಲ್ ಪಾಯಿಂಟ್ಸ್ ಗಳು ಇಲ್ಲ ಅಂತ ನಾವು ಗುಣಾಕಾರ ಮಾಡ್ಬೇಕು. 0.4 ಇಂಟು 2.2 ಮಾಡ್ರಿ ಎಷ್ಟು ಬಂತು 88 ಬರ್ತೈತಿ ಫಸ್ಟ್. ಅದಾದ್ಮೇಲೆ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದಾವ್ ನೋಡ್ರಿ 1 2 ಡಿಜಿಟ್ ಇದಾವ್. ಹಾಗಾಗಿ 2 ಡಿಜಿಟ್ ಅನ್ನ ಕೊಟ್ರೆ ಎಷ್ಟು ಬಂತು 0.88 ಮೀಟರ್ ಸ್ಕ್ವೇರ್ ಅಂತ ಬಂತು. ಕರೆಕ್ಟಾ? ಅರ್ಥ ಆಯ್ತಾ ನಿಮ್ಗಿದು? ಓಕೆ, ಇವಾಗ ನೆಕ್ಸ್ಟ್ ಹೋಗೋಣ. ಸೊ ಇದರಲ್ಲಿ ಆಲ್ಮೋಸ್ಟ್ ಇದೇನಾಯ್ತು 9.1 ಫಸ್ಟ್ ಒಂದು ಕ್ವಶನ್ ಮುಗೀತು ನಮ್ಗೆ. ಓಕೆ, ಸೊ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಹೌದಾ, ಸೆಕೆಂಡ್ ಕ್ವಶನ್ ಏನಿದೆ ಫಸ್ಟ್ ನೋಡ್ತೇನೆ ನೋಡ್ರಿ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ 34 ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ 10 ಸೆಂಟಿಮೀಟರ್, ಅದರ ಎತ್ತರ 4 ಸೆಂಟಿಮೀಟರ್. ಹಾಗಾದರೆ ಎರಡನೇ ಸಮಾಂತರ ಬಾಹುವಿನ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಏನಾಯ್ತು, ಇವಾಗ ವಿಸ್ತೀರ್ಣವನ್ನ ಕೊಟ್ರು, ಇನ್ನೊಂದು ಉದ್ದವನ್ನ ಕಂಡುಹಿಡಿಬೇಕು ನಾವು. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಸೆಕೆಂಡ್ ಒನ್ ವಿಸ್ತೀರ್ಣ, ತ್ರಾಪಿಜ್ಯದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಅವರು? ವಿಸ್ತೀರ್ಣ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ ನೋಡ್ರಿ. ಹೌದಾ, ವಿಸ್ತೀರ್ಣ ಅವ್ರು ಏನೇನ್ ಕೊಟ್ಟಿದ್ದಾರೆ ಆ ದತ್ತಾಂಶಗಳನ್ನ ಬರ್ಕೋಬೇಕು ನಾವು. ಹೌದಾ, 34 ಸೆಂಟಿಮೀಟರ್. ಹೌದಾ, ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ. ಹೌದಾ, ಒಂದರ ಉದ್ದ ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲೇ ಅದನ್ನ ಎ ಅಂತ ಬರ್ಕೋತೀವಿ ನಾವು. ಹೌದಾ, ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ, ಆಮೇಲೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವ್ ಏನನ್ನ ಕಂಡುಹಿಡಿಬೇಕು ಹೇಳ್ರಿ? ಬಿ ಅನ್ನ ಕಂಡುಹಿಡಿಬೇಕು. ಅಂದ್ರ ಇನ್ನೊಂದು ಬಾಹುವಿನ ಉದ್ದವನ್ನ ಕಂಡುಹಿಡಿಬೇಕು. ಹೌದಾ, ಸೊ ಈಗ ನಾವ್ ಏನ್ ಮಾಡ್ತೀವಿ ಹಾಗಾದ್ರೆ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 H ಇಂಟು A ಪ್ಲಸ್ ಬಿ ಸೂತ್ರವನ್ನ ಹಾಕ್ಬೇಕು. ಹೌದಾ, ವಿಸ್ತೀರ್ಣ ಅಂದ್ರೆ ಎಷ್ಟಿದೆ ಇಲ್ಲಿ 34 ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. 34 ಇಸ್ ಈಕ್ವಲ್ ಟು 1/2. ಇಲ್ಲೇ ಎಚ್ ಅಂದ್ರೆ ಎಷ್ಟಿದೆ 4 ಇದೆ. ಹೌದಾ, ಆಮೇಲೆ ಎ ಪ್ಲಸ್ ಬಿ, ಎ ಅಂದ್ರ 10 ಇದೆ ಪ್ಲಸ್ ಬಿ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಸೊ ಹಾಗಾಗಿ ಬಿ ಅನ್ನ ಆಸ್ ಇಟ್ ಇಸ್ ಬರೀತೇನೆ. ಹೌದಾ, ಅದನ್ನ ಕಂಡು ಹಿಡಿತಾ ಇದೀವಿ. ಈ 34 ಇಸ್ ಈಕ್ವಲ್ ಟು 1/2 4 ಎ ಪ್ಲಸ್ ಬಿ. ಎ 4 ಅಂದ್ರೆ ಎಚ್ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಇಲ್ಲಿ ನೋಡ್ರಿ ನಾನು ಇದನ್ನ ಕಡ್ತಾ ಹೊಡಿತೇನೆ. 2 2 4 ಆಯ್ತು. ಹಾಗಾದ್ರೆ 34 ಇಸ್ ಈಕ್ವಲ್ ಟು ಈ 2ಅನ್ನ ಇಲ್ಲಿ ಗುಣಾಕಾರ ಮಾಡ್ಬೇಕು. ಈಗ ಮತ್ತೆ ಅಗೇನ್ ನಮ್ಗೆ ಏನಾಯ್ತು ಹಿಂದಿನ ಪಾಠವನ್ನ ನೆನಪು ಮಾಡ್ಕೋಬೇಕು. ಅದೇನಂತಂದ್ರ ಅಂದ್ರ ಏಕ ಪದದಿಂದ ದ್ವಿಪದಕ್ಕೆ ಯಾವ ರೀತಿ ಗುಣಾಕಾರ ಮಾಡ್ತಿದ್ವಿ. ಒಂದ್ಸಲ 10 ಜೊತೆಗೆ ಒಂದ್ಸಲ ಬಿ ಜೊತೆಗೆ. ಹಾಗಾದ್ರೆ ಎಷ್ಟಾಯ್ತು 2 10 20 ಆಯ್ತು ಪ್ಲಸ್ 2 ಇಂಟು ಬಿ ಏನಾಯ್ತು 2 ಬಿ ಅಂತ ಆಯ್ತು. ಹೌದಾ, ಸೊ ಇವಾಗ ನಾವ್ ಏನ್ ಮಾಡ್ಬೇಕು ಸಜಾತಿಯ ಪದಗಳನ್ನ ಒಂದ್ ಕಡೆ ಮಾಡ್ಬೇಕು, ಇನ್ನೊಂದನ್ನ ಬಿ ಇದ್ದದನ್ನ ಒಂದ್ ಕಡೆ ಮಾಡ್ಬೇಕು. ಹಾಗಾದ್ರೆ ಈಗ 34 20 ಇದೆ, ಆಮೇಲೆ 2 ಬಿ ಇದೆ. ಈ 2 ಬಿ ಇಲ್ಲೇ ಇರ್ಲಿ, ಈ 20ಅನ್ನ ಈ ಕಡೆ ಕಳಿಸ್ರಿ. 34 ಇಸ್ ಈಕ್ವಲ್ ಟು ಆ ಕಡೆ ಹೋದ್ವು ಅಂದ್ರೆ ಏನಾಗ್ತಾವು ಇಸ್ ಈಕ್ವಲ್ ಟು ಆ ಸೈಡ್ ಹೋತಂದ್ರ ಆಟೋಮೆಟಿಕ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವು. ಪ್ಲಸ್ 20 ಇದ್ದಿದ್ದು ಏನಾಯ್ತು ಮೈನಸ್ 20 ಆಗತ್ತ. ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ 2 ಬಿ ಇದೆ ಅಲ್ಲ, ಸೊ ನಾನು 2 ಬಿ ಅಂತ ಬರೀತೇನೆ. ಕರೆಕ್ಟಾ, 2 ಬಿ ಅಂತ ಆಯ್ತು. ಏನಾಯ್ತು 34 ಮೈನಸ್ 20 ಮಾಡ್ರೆ ಎಷ್ಟಾಯ್ತು 34 ಮೈನಸ್ 20 ಮಾಡಿದ್ರೆ ಎಷ್ಟಾಯ್ತು 14 ಇಸ್ ಈಕ್ವಲ್ ಟು 2 ಬಿ ಅಂತ ಆಯ್ತು. ಹೌದಾ, 14 ಇಸ್ ಈಕ್ವಲ್ ಟು 2 ಬಿ ಅಂತ ಆಯ್ತು. ಇವಾಗ ನಾನು ಏನ್ ಮಾಡ್ತೀನಿ 2 ಬಿ ಅನ್ನ ಈ ಕಡೆ ಬರ್ಕೋತೇನೆ ನೋಡ್ರಿ. 14 ಇಲ್ಲಿ ಆಗತ್ತೆ, ನಾವು ಸ್ವಲ್ಪ ನಮಗ್ ಅನುಕೂಲ ಆಗ್ಲಿ ಅನ್ನೋದು. ಹೌದಾ, ಸೊ ಬಿ ಇಸ್ ಈಕ್ವಲ್ ಟು 14
ಹೌದಾ? ಈಗ ಮತ್ತೆ ನಾನು ಇದನ್ನ ಈ ಎರಡನ್ನ ಇಸ್ ಈಕ್ವಲ್ ಟು ಈ ಕಡೆ ತೊಗೊಂಬರ್ತೇನೆ. ಅವಾಗ ಏನಾಗತ್ತೆ ಹೇಳ್ರಿ, ನಮ್ಗೆ ಚಿಹ್ನೆಗಳು ಚೇಂಜ್ ಆಗ್ತಾವಂತ ನಾನು ಹೇಳಿದ್ದೆ. ಹೌದಾ? ಸೊ ಇಲ್ಲಿ ಏನಾಯ್ತು, ಈ ಎರಡು ಗುಣಾಕಾರ ಸ್ಥಾನದಲ್ಲಿ ಇದೆ. ಈ ಗುಣಾಕಾರ ಸ್ಥಾನದಲ್ಲಿ ಇದ್ದಿದ್ದು ಇಸ್ ಈಕ್ವಲ್ ಟು ಆ ಕಡೆ ಬಂತಂದ್ರೆ ಏನಾಗತ್ ನಮ್ಗೆ ಭಾಗಾಕಾರ ಸ್ಥಾನದಲ್ಲಿ ಬರ್ತೈತಿ. ಹಾಗಾಗಿ ಇಲ್ಲಿ ಏನಾಯ್ತು, ಎರಡು ಬಂತು. ಎರಡು ಬಂದ್ಲೆ ಎರಡ ಏಳೆ. ಸೊ ಹಾಗಾಗಿ ಬಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಬಂತು. ಹಾಗಾದ್ರೆ ಅಲ್ಲಿ ಏನಾಯ್ತು ಹೇಳ್ರಿ, ಒಂದು ಇದು ತ್ರಾಪಿಜ್ ಆಕಾರದಲ್ಲಿರುವಂತ ಒಂದು ಅದೇನೋ ಒಂದು ಬಾಕ್ಸ್ ಇಂದು ಏನಾಗತ್ತೆ ಹೇಳ್ರಿ, ಒಂದು ಸೈಡ್ ಏನಾಗಿತ್ತು 10 ಸೆಂಟಿಮೀಟರ್ ಇತ್ತು, ಅದರ ಎತ್ತರ 4 ಸೆಂಟಿಮೀಟರ್ ಇತ್ತು. ಹಾಗಾದ್ರೆ ಇನ್ನೊಂದು ಸೈಡ್ ಎಷ್ಟಿತ್ತು, 7 ಸೆಂಟಿಮೀಟರ್ ಇದ್ದಾಗ ಅದರ ವಿಸ್ತೀರ್ಣ ಎಷ್ಟು ಬಂತು, 34 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಸೊ ಇದ್ರ ಜೊತೆಗೆ ನಮ್ದು ಅಭ್ಯಾಸ 9.1 ಕೂಡ ಮುಕ್ತಾಯವಾಯ್ತು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳದಾವು, ಅವ್ನ್ ನೀವೇ ಸಾಲ್ವ್ ಮಾಡಿ. ಸ್ವಲ್ಪ ಒಂದಿಷ್ಟು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಿಮಗ ತೋರಿಸ್ಕೊಟ್ಟೆ. ಹೌದಾ? ಸೊ ನಮ್ಮ ನೆಕ್ಸ್ಟ್ ವೀಕ್ ನಲ್ಲಿ ನಾವೇನ್ ಮಾಡೋಣ, ಘನಾಕೃತಿಗಳ ವಿಸ್ತೀರ್ಣಗಳು ಅಂದ್ರೆ ಆಯತ ಘನ ಇರ್ಬೋದು, ಸಿಲಿಂಡರ್ ಇರ್ಬೋದು, ಅವನ್ನೆಲ್ಲವನ್ನ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಂದ್ರ ನೆಕ್ಸ್ಟ್ ಸ್ಯಾಟರ್ಡೆ ನಾವು ನೋಡೋಣ. ಓಕೆ, ಸೊ ಇಷ್ಟೊತ್ತವರೆಗೂ ಹೇಳಿರುವಂತ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.